ओम शांति। ओम शांति। बाबा आज संकल्प शक्ति की कंट्रोल, बुद्धि की कंट्रोल किसको कहा जाता है ये समझा रहे हैं। ये बहुत बड़ा इम्पोर्टेंट बात है। तो हम अपने को कैसे, अपने कर्मेंद्रियों को भी अपनी अनादि आदिकारी जो है उसमें स्थित करना है, ये बड़ा इम्पोर्टेंट बात है। जब तक हम ये नहीं समझते हैं तब तक मन बुद्धि की कंट्रोल या इंद्रियों की जो कंट्रोल है वो नहीं हो सकता है। ये बड़ा इम्पोर्टेंट बात है। तो जिसको समझना है, बस दूसरा बात है ही नहीं। समझने का जब तक नहीं तब तक कुछ नहीं हो सकता है। तो इसलिए सुनिए, संकल्प शक्ति, बुद्धि भी क्यों भटकती है, संकल्प भी चंचल क्यों होती है, अगर योग नहीं लगता तो क्यों नहीं लगता है। तो इम्पॉर्टेंट बात है, फिक्स नहीं करो। तो ये बात जो है ना, बाबा जो कहता है, ये बड़ी इम्पॉर्टेंट बात है जिसको हमें समझना है। क्या स्थिति हमारी वर्तमान की क्या स्थिति है, तो ये इम्पॉर्टेंट बात है। सदा बाप समान निराकारी स्थिति में स्थित होते हुए इस साकार शरीर का आधार लेकर इस कर्म क्षेत्र पर कर्मयोगी बन हर कर्म करते हो, जबकि नाम ही है कर्म योगी। तो नाम ही सिद्ध करता है कि हम योगी हैं। लेकिन योगी कौन है, ಇಂಪಾರ್ಟೆಂಟ್ ಅಂದರೆ ಮನಸ್ಸು ಬುದ್ಧಿಯನ್ನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಎಷ್ಟು ಸಹಜ, ಯೋಗ ಮಾಡೋಕ್ಕಾಗ್ತಿಲ್ಲ ಅಂದರೆ ಯಾಕೆ ಆಗ್ತಿಲ್ಲ, ಇದನ್ನು ಬಾಬೋರು ತುಂಬ ಸೂಕ್ಷ್ಮವಾಗಿ ತುಂಬ ವಿಶಾಲವಾಗಿ ವರ್ಣನೆ ಮಾಡ್ತಿದ್ದಾರೆ, ಎಲ್ಲಿ ನಮ್ಮದು ಮಿಸ್ ಆಗ್ತಿದೆ ಅಂತ. ತಂದೆಯ ಸಮಾನ ಸದಾ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಈ ಸಾಕಾರ ಶರೀರದ ಆಧಾರ ತಗೊಂಡು ಕರ್ಮಕ್ಷೇತ್ರದಲ್ಲಿ ನಾನು ಕರ್ಮ ಮಾಡ್ತಿದ್ದೀನಿ ಅಥವಾ ಪಾರ್ಟ್ ಮಾಡ್ತಿದ್ದೀನಿ ಅಂತ ಅನುಭವ ಮಾಡ್ತೀರಾ. ಅನುಭವ ಬರೀ ತಿಳ್ಕೊಳ್ಳೋದಲ್ಲ, ಕರ್ಮ ಯೋಗಿಯಾಗಿ ಕರ್ಮಕ್ಷೇತ್ರದಲ್ಲಿ ನಾನು ಕರ್ಮ ಮಾಡ್ತೀನ ಅಂತ. ಸಂಗಮ ಯುಗ ಕಂಬೈಂಡ್ ಎರಡೆರಡರ ಬ್ಯಾಲೆನ್ಸ್ ಯುಗ. ಕರ್ಮ ಮತ್ತು ಯೋಗ ಬ್ಯಾಲೆನ್ಸ್ ಇಲ್ಲದೆ ನಡೆಯಂಗಿಲ್ಲ. ಯಾವಾಗ ನಿಮ್ಮ ಹೆಸರೇ ಕರ್ಮಯೋಗಿ, ಸೊ ಕರ್ಮ ಮಾಡ್ತಾ ಹೆಸರು ಸಿದ್ಧ ಏನು ಮಾಡುತ್ತೆ, ಕರ್ಮ ಮಾಡ್ತಾ ಯೋಗ ಇಲ್ಲದೆ ನಾವೇನು ಮಾಡಂಗೇ ಇಲ್ಲ ಅನ್ನೋದನ್ನು ಸಿದ್ಧ ಮಾಡ್ತಿದೆ. ಇದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಯೋಗಿ ಯಾರು, ಯೋಗಿ ಹೇ अर्थात अगर हम योगी है अर्थात निराकारी आत्मिक स्वरूप में स्थित होकर करने वाले हैं। कर्म के बिना तो एक सेकंड भी रह नहीं सकते। कर्मेंद्रियों का आधार लेने का अर्थ ही है निरंतर कर्म करना। क्या है निरंतर कर्म करना? ಯೋಗಿ ಅಂದರೆ ನಿರಾಕಾರಿ ಆತ್ಮಿಕ ಸ್ವರೂಪದಲ್ಲಿದ್ದು ಕರ್ಮೇಂದ್ರಿಯಗಳ ಆಧಾರ ತಗೊಂಡು ನಾನು ಕರ್ಮ ಮಾಡಿಸ್ತಿದ್ದೀನಿ ಕರ್ಮನ, ಇದನ್ನು ಅನುಭವ ಮಾಡ್ತಕ್ಕಂಥವ್ರು. ಸೊ ನೋಡಬೇಕು, ಕರ್ಮ ಇಲ್ಲದೆ ಆತ್ಮ ಒಂದು ಸೆಕೆಂಡ್ ಸಹ ಇರೋಕ್ಕೆ ಸಾಧ್ಯ ಇಲ್ಲ. कर्मेंद्रियों का आधार लेने का अर्थ ही है निरंतर कर्म करना। तो जैसे कर्म के बिना रह नहीं सकते, वैसे ही याद अर्थात योग के बिना भी एक सेकंड भी रह नहीं सकते. ಬಾಬಾ ಎಷ್ಟು ಸೂಕ್ಷ್ಮವಾಗಿ ನ್ಯಾಚುರಲ್ಲಾಗಿ ನೀವು ಹೆಂಗೆ ಇರಬೇಕು ಅನ್ನೋ ಮಾತನ್ನು ಕ್ಲಿಯರ್ ಮಾಡ್ತಿದ್ದಾರೆ.
ಆತ್ಮ ಗರ್ಭ ಪ್ರವೇಶ ಮಾಡಿದಾಗ್ಲೇ ಶರೀರದ ಮೂಮೆಂಟ್ ಅಲ್ಲೇ ಕರ್ಮ ಶುರುವಾಗ್ಬಿಡುತ್ತೆ. ಕರ್ಮ ಇಲ್ಲದೆ ದೇಹದ ಆಧಾರ ತಗೊಳ್ಳೋದು, ಕರ್ಮೇಂದ್ರಿಯಗಳ ಆಧಾರ ತಗೊಂಡಿದ್ದೀನಿ ಅಂದರೆ ಕರ್ಮ ಇಲ್ಲದೆ 1 ಸೆಕೆಂಡ್ ಸಹ ಆತ್ಮ ಇರಲ್ಲ. ನ್ಯಾಚುರಲ್ಲಾಗಿ ಕರ್ಮ ಮಾಡ್ತಾ ಹೋಗ್ತೀವಿ, 1 ಸೆಕೆಂಡ್ ಇರಲ್ಲ ಅಂದಾಗ ಹಂಗೆ ಬಾಬಾ ಹೇಳ್ತಾರೆ, ನೆನಪಿಲ್ದೇನೂ 1 ಸೆಕೆಂಡ್ ಇರಂಗಿಲ್ಲ. ಆ ಸ್ಥಿತಿ ಅನುಭವ ಆಗ್ತಿದೆಯಾ? ಈಗ ನೋಡೋದಾಗಲಿ, ಕೇಳೋದಾಗಲಿ, ಮಾತಾಡೋದಾಗಲಿ, ನಡೆಯೋದಾಗಲಿ ಇದು ನಾವು ನ್ಯಾಚುರಲ್ಲಾಗಿ ಮಾಡ್ತೀವಿ. ಕರ್ಮ ಇಲ್ಲದೆ 1 ಸೆಕೆಂಡ್ ಇಲ್ಲ. ಯಾಕೆ? ಕರ್ಮೇಂದ್ರಿಯಗಳು ಯೂಸ್ ಆಗ್ತಿದೆ. ಆತ್ಮ ಮಲಗದಾಗಲೂ ಸಂಕಲ್ಪ ಬೇರೆ ರೀತಿಯಲ್ಲಿ ನಡೀತಾ ಹೋಗುತ್ತೆ, ಸಬ್ಕಾನ್ಷಿಯಸ್ಸು. ಅಂದಾಗ ನಾನು ಆತ್ಮ ಕರ್ಮಕ್ಷೇತ್ರದಲ್ಲಿ ಅರ್ಥಾತ್ ಶರೀರದಲ್ಲಿ ಇರೋವರೆಗೂ ಕರ್ಮ ಇಲ್ಲದೆ ನಾನು ಇರಲ್ಲ. ಎಷ್ಟು ಕರ್ಮ ಮಾಡೋ ಅಭ್ಯಾಸ ಆಗೋಯ್ತು ಆತ್ಮನಿಗೆ, ಅದಿಲ್ಲದೆ ಅದು ಇರಲ್ಲ ಅಂದಾಗ ಹಂಗೆ ನನಗೆ ನನ್ನ ಬುದ್ಧಿಯ ಅಭ್ಯಾಸ 1 ಸೆಕೆಂಡ್ ತಂದೆಯ ನೆನಪಿಲ್ಲದೆ ಇರಂಗಿಲ್ಲ. ಅದು ಕರ್ಮ ಯೋಗಿ. ಕರ್ಮ ಕೈ ಕೆಲಸ ಮಾಡ್ತಿದ್ರೆ ಇಂದ್ರಿಯಗಳು, ಬುದ್ಧಿ ಕೆಲಸ, ನೆನಪು, ಅದನ್ನಿನ್ನ ಮುಂದೆ ವರ್ಣನೆ ಮಾಡ್ತಿದ್ದಾರೆ ಬಾಬಾ. इसलिए कर्म के साथ योगी नाम भी साथ साथ है. जैसे कर्म स्वतः ही चलता रहता कर्मेंद्रियों को नेचुरल अभ्यास है, ऐसे ही बुद्धि को याद का नेचुरल अभ्यास होना चाहिए. इन कर्मेंद्रियों का आदि अनादि अपना अपना कार्य है. हाथ को हिलाने का, पाँव को चलाने में कोई मेहनत नहीं करनी पड़ती. उसी प्रमाण ब्राह्मण जीवन का तथा इस संगम युगी जीवन में बुद्धि का निजी कार्य व जन्म का कार्य याद है. ಇದು ಬುದ್ಧಿಯಲ್ಲಿ ಅಂಡರ್ಲೈನ್ ಆಗಿಬಿಡ್ಬೇಕು. ಯೋಗ ಕಷ್ಟ, ಬಾಬನ್ ಕಷ್ಟ ಅಂತ ಈ ಮುರುಳಿ ಕೇಳಿದ ಮೇಲೆ ನೀವು ಹೇಳಂಗೇ ಇಲ್ಲ. ಅಥವಾ ನಾನು ಮರೆತುಬಿಟ್ಟೆ, ಯೋಗ ಇಲ್ಲ ಅಂತಲೂ ಹೇಳಂಗಿಲ್ಲ. ಅಥವಾ ಕೇರ್ಲೆಸ್ ಆಗಿ ನಾನು ಬಾಬನ ಮಗುನೇ ತಾನೇ, ಇನ್ಯಾರಿದ್ದಾರೆ ಹಂಗೂ ಹೇಳಂಗಿಲ್ಲ. ಬಟ್ ರಿಯಲ್ ನೆನಪಿನ ಸ್ವರೂಪ ನಾನು ಎಷ್ಟಾಗಿದ್ದೀನಿ. ಯಾಕೆಂದರೆ ಹೇಳ್ತಿದ್ದಾರೆ ಬಾಬಾ, ಅಂದರೆ ಕರ್ಮದ ಜೊತೆ ಯೋಗ ಜೊತೆ ಜೊತೆ ನಡೀತಾ ಹೋಗಬೇಕು. ಹೆಂಗೆ? ಕರ್ಮ ಸ್ವತಃ ನಡೆಯುತ್ತೆ. ಕರ್ಮೇಂದ್ರಿಯಗಳು ನ್ಯಾಚುರಲ್ಲಾಗಿ ಅದಕ್ಕೆ ಅಭ್ಯಾಸ ಇದೆ ಕರ್ಮ ಮಾಡೋದು. ಈಗ ನಾವು ಯೋಚನೆ ಮಾಡಲ್ಲಲ್ಲ, ನಾನು ನೋಡ್ತಾ ಇದ್ದೀನಿ, ಇವಾಗ ನಾನು ಕೇಳಬೇಕು, ಕಿವಿ ಯೂಸ್ ಮಾಡಬೇಕು, ಕೇಳ್ತಾ ಇದ್ದೀನಿ, ಹಂಗೆಲ್ಲ ಇಲ್ಲಲ್ಲ. ನ್ಯಾಚುರಲ್ಲಾಗಿ ಸೌಂಡ್ ಬಂದರೆ ಕಿವಿಗೆ ಬೀಳುತ್ತೆ, ನ್ಯಾಚುರಲ್ ಕಣ್ಣು ನೋಡ್ತಾ ಇರುತ್ತೆ. ನಾವು ಸಂಕಲ್ಪ ನಡೆಯಲ್ಲ, ಸ್ವಾಭಾವಿಕ ಅಭ್ಯಾಸ. ಕರ್ಮೇಂದ್ರಿಯಗಳ ಬಾಬಾ ಹೇಳ್ತಾರೆ, ಅನಾದಿ ಆದಿಯ ಸ್ವತಃ ಪ್ರತಿಯೊಂದು ಕರ್ಮೇಂದ್ರಿಯಕ್ಕೆ ತನ್ನದೇ ಆದ ಕೆಲಸ ಸಿಕ್ಕಿದೆ. ಅದನ್ನದು ಸ್ವಾಭಾವಿಕವಾಗಿ ಮಾಡ್ತಾ ಹೋಗುತ್ತೆ. ಈಗ ಕೈ ಅಲುಗಾಡಿಸೋದ, ಯಾವ್ಯಾವ ಕಾರ್ಯ ಮಾಡಲಿಕ್ಕೆ, ಕಾಲಿಂದ ನಡೆಯೋದ, ಇದು ಸ್ವಾಭಾವಿಕವಾಗಿ ನಡೆಯುತ್ತೆ. ನಾವು ವಿಚಾರ ಮಾಡ್ಕೊಂಡು ಈಗ ನಾನು ಕಾಲು ಯೂಸ್ ಮಾಡಬೇಕು, ಇಲ್ಲಿಂದ ಅಲ್ಲಿ ಹೋಗಬೇಕು, ಹಂಗೇನು ಯೋಚನೆ ಮಾಡಲ್ಲಲ್ಲ. ಹೆಂಗೆ ಟಕ್ ಟಕ್ ಅಂತ ನಡೀತಾ ಹೋಗ್ತೀವಿ, ಕಣ್ಣಿಂದ ನೋಡ್ತಾ ಹೋಗ್ತೀವಿ, ಮುಖದಿಂದ ಮಾತಾಡ್ತಾ ಹೋಗ್ತೀವಿ. ಇದೆಲ್ಲ ನ್ಯಾಚುರಲ್ ತಾನೇ, ಸಪ್ರೇಟ್ ಏನಿಲ್ಲಲ್ಲ. ಇದು ಮುಖ್ಯ ಮಾತು, ಸಪ್ರೇಷನ್. ಯೋಗ ಮತ್ತು ಕರ್ಮನ ನಾವು ಹೆಂಗೆ ಮಾಡಿಬಿಟ್ಟು ಕೆಲಸ ಮಾಡೋ ದೇಹಾಭಿಮಾನದಲ್ಲಿ ನ್ಯಾಚುರಲ್ ಆಗೋಯ್ತು. ಬಟ್ ಅದೇ ಕರ್ಮ ಮಾಡುವಾಗ ಆತ್ಮ ನಿರಾಕಾರಿ ಸ್ವರೂಪದಲ್ಲಿ ಬಾಬಾವ್ರ ನೆನಪಲ್ಲಿ ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿ ಕರ್ಮ ಮಾಡೋದು. ಈ ಕರ್ಮಯೋಗಿ ಸ್ಥಿತಿನೂ ನಿಮ್ಮದು ಬ್ರಾಹ್ಮಣ ಜೀವನದಲ್ಲಿ ಸಂಗಮ ಯುಗದ ನಿಮ್ಮ ನಿಜಿ ಬುದ್ಧಿಯ ಕೆಲಸ ನೆನಪು. ಅಂಡರ್ಲೈನ್. ಯೋಗ ಇಲ್ಲದೆ, ಬಾಬಾವ್ರ ನೆನಪು ಇಲ್ಲದೆ, ಜ್ಞಾನದ ಚಿಂತನೆ, ಶುದ್ಧ ಸಂಕಲ್ಪಗಳನ್ನೇನು ಮಾಡೋದು, ಆತ್ಮಿಕ ಸ್ಥಿತಿಯಲ್ಲಿರೋದು, ಬುದ್ಧಿಯ ಸ್ವಾಭಾವಿಕ ಕೆಲಸ ಆಗಬೇಕು. ಯಾಕೆ? ಅನಾದಿಯಲ್ಲಿ ನಾನು ನಿರಾಕಾರಿ,
ಆದಿಯಲ್ಲಿ 2 ಯುಗಗಳ ಕಾಲ ನಾನು ನಿರಾಕಾರಿ, ಅಂತಿಮ ಸಮಯದಲ್ಲಿನೂ ನಾನು ನಿರಾಕಾರಿ ಆತ್ಮ ಅಂತ ಗೊತ್ತಾಯ್ತಂದ್ರೆ 3 ಕಾಲದ ಅಭ್ಯಾಸ ದೊಡ್ಡದಲ್ವಾ? ಮಧ್ಯಕಾಲದ ದೊಡ್ಡದಾಗಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಿದ್ದಾರೆ ಬಾಬವರು. ಅಂಡ್ ಕರ್ಮೇಂದ್ರಿಯಗಳಿಗೆ ಹೆಂಗೆ ಅನಾದಿ ಆದಿಯ ಕಾರ್ಯ ಸಿಕ್ಕಿದೆ. ಈ ಕಣ್ಣು ನೋಡುತ್ತೆ, ಎಲ್ಲ ಕಾಲದಲ್ಲಿನೂ ಕಣ್ಣಿಂದು ನೋಡೋ ಕೆಲಸನೇ, ಕಿವಿದು ಕೇಳೋದ ಕೆಲಸ. ಈ ಕಲ್ಪದಲ್ಲಿ ಹಂಗಲ್ಲ, ಕಿವಿಯಿಂದ ಕೇಳ್ತೀನಿ ಅಂದರೆ ನೆಕ್ಸ್ಟ್ ಕಲ್ಪದಲ್ಲಿ ಕಿವಿಯಿಂದ ಕೇಳ್ತೀನಿ ನೋಡ್ತೀನಿ ಅಂತ. ಪ್ರತಿ ಕರ್ಮೇಂದ್ರಿಯಗಳ ಕೆಲಸ ಫಿಕ್ಸ್ ಆಗ್ಬಿಟ್ಟಿದೆ. ಹಂಗೆ ಬುದ್ಧಿಗೆ ಕೆಲಸ ಸಂಗಮಯುಗಿ ಬ್ರಾಹ್ಮಣ ಜೀವನದ ಜೀವನದ ಕರ್ಮ, ಅಂಡರ್ಲೈನು, ಜನ್ಮದ ಕರ್ಮ ಬುದ್ಧಿಗೆ ಯೋಗ ನೆನಪು ಮಾಡೋದು. ಅದಿಲ್ಲದೆ ನೀವು ಇರೋಕ್ ಸಾಧ್ಯ ಇಲ್ಲ. ಇದು ಹೇಳ್ತಿದ್ದಾರೆ ಬಾಬಾ. ಇದು ನಿಜಿ ಕಾರ್ಯ ನ್ಯಾಚುರಲ್ ಸಹಜವಾಗಿರುತ್ತೆ. ತೋ ಕ್ಯಾ ಐಸೆ ಅಪ್ನೆ ಕೋ सहज कर्म योगी अनुभव करते हो या मुश्किल लगता है? अपना कार्य कभी मुश्किल नहीं लगता, दूसरे को मुश्किल लगता है ना. ತಂದೆ ಹೇಳ್ತಿರೋದು ಯಾವಾಗ ಇದು ಜೀವನದ ನಿಜಿ ಕರ್ಮ, ಅದು ಯಾರಿಗೂ ಕಷ್ಟ ಆಗಂಗಿಲ್ಲ. ಎಲ್ಲಿ ಜನ್ಮ ತಗೋತೀವಿ, ಯಾವ ಸಂಪ್ರದಾಯದಲ್ಲಿ ಜನ್ಮ ತಗೋತೀವಿ, ಚಿಕ್ಕ ಮಕ್ಕಳಿಂದ ಆ ಕೆಲಸ ಮಾಡೋದು ಈಸಿ ಆಗ್ಬಿಡುತ್ತೆ. ಅದನ್ನು ಅವ್ರು ಸ್ವಾಭಾವಿಕವಾಗಿ ತಗೋತಾರೆ. ಹೆಂಗಪ್ಪ ಮಾಡೋದು, ಏನಪ್ಪ ಮಾಡೋದು ಅನ್ನೋದು. ಹಿಂದಿನ ಜನ್ಮದಲ್ಲಿ ಅವ್ರು ಬೇರೆ ಏನೋ ಇರ್ಬೋದು, ಬಟ್ ಜನ್ಮದ ಅಭ್ಯಾಸ ಹಂಗೆ. ಬಾಬಾ ಹೇಳ್ತಾರೆ ಇದು ದಿವ್ಯ ಅಲೌಕಿಕ ಜನ್ಮ. ಅಂದರೆ ಈ ಜನ್ಮದ ಅಭ್ಯಾಸ ಬುದ್ಧಿಗೆ ನೆನಪು, ಕರ್ಮೇಂದ್ರಿಯಗಳ ಅಭ್ಯಾಸ ಪ್ರವೃತ್ತಿ, ಹಳೆ ಪ್ರವೃತ್ತಿ ಏನಿತ್ತು, ದೇಹ ನೋಡೋದು, ದೇಹದಾರಿಯಾಗಿ ಮಾತಾಡೋದು, ದೇಹದಾರಿಯಾಗಿ ಕೇಳೋದು, ಈಗ ಇದು ಚೇಂಜ್ ಆಯಿತು. ತನ್ನ ಆದಿ ಪ್ರವೃತ್ತಿ ಏನಿದೆ, ಆತ್ಮನಾಗಿನೇ ಆತ್ಮನನ್ನು ನೋಡೋದಕ್ಕೆ ಬುದ್ಧಿ ಕೆಲಸ ಆತ್ಮ ಸ್ವರೂಪದಲ್ಲಿ ನೆನಪಲ್ಲಿರೋದು. ಸೊ ಯಾವಾಗ ನೆನಪಲ್ಲಿದೆ, ಮನಸ್ಸು ಅದೇ ವಿಚಾರಗಳಲ್ಲಿದೆ ಅಂದಾಗ ಇಂದ್ರಿಯಗಳ ಪ್ರವೃತ್ತಿ ಚೇಂಜ್ ಆಗಿಬಿಡುತ್ತೆ. ಕಣ್ಣಿಂದ ಆತ್ಮನನ್ನೇ ನೋಡೋದು, ಗುಣಗಳನ್ನೇ ನೋಡೋದು, ಕಿವಿಯಿಂದ ಬಾಬುರ ಜ್ಞಾನ ಅಷ್ಟೇ ಕೇಳೋದೇನಿದೆ, ಅದನ್ನೇ ಮಾತಾಡೋದೇನಿದೆ, ಇದು ನಮ್ಮ ನ್ಯಾಚುರಲ್ ಸ್ವಭಾವ ಆಗಬೇಕು. ಬೇರೆ ಬೇರೆ ಮಾತು, ಬೇರೆ ಬೇರೆ ಶಬ್ದಗಳು, ಬೇರೆ ಬೇರೆ ಕಥೆಗಳೆಲ್ಲ ನಾವು ಮಾತಾಡಂಗಿಲ್ಲ. ಅದು ಬಾಬುವ್ರ ವಿರುದ್ಧವಾಗಿ ನಡೆದಂಗೆ. ಏನಾಗಿದೆ ಅಂದರೆ ಬಾಬನ ಮಕ್ಕಳಲ್ಲಿ ಒಂಥರ ಕ್ಯಾಶುಯಲ್ ಆಗಿ ತಗೊಂಬಿಟ್ರು, ಎಲ್ಲ ನಡೀತದೆ ಅಂತ. ಬಟ್ ನಡೆಯಲ್ಲ. ಬಟ್ ಇದು ಬಹುದೊಡ್ಡ ಹೊರೆ. ಇದು ಈಶ್ವರನ ಡಿಸ್ರಿಗಾರ್ಡ್. ಯಾಕೆಂದರೆ ಯಾರು ಜನ್ಮದಾತ ಇದ್ದಾರೆ, ಯಾವ ಕಾರ್ಯಕ್ಕೋಸ್ಕರ ಜನ್ಮ ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡದೇ ಇರೋದು ಎಷ್ಟು ದೊಡ್ಡ ಇನ್ಸಲ್ಟ್ ಅಲ್ವಾ ಬಾಬುವ್ರದು. ಬಟ್ ನಾವು ಅಂದ್ಕೋತೀವ, ದಿನ ರಾತ್ರಿ ನಾನು ಆತ್ಮನಾಗಿ ನನ್ನನ್ನು ನಾನು ಆ ಸ್ವರೂಪದಲ್ಲಿ ಇಟ್ಕೊಳ್ಳೋದೇನಿದೆ, ಅದು ಸೋ ಇಂಪಾರ್ಟೆಂಟ್ ತಾನೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಆ ಥರ ಸ್ವಾಭಾವಿಕವಾಗಿ ಸಹಜವಾಗಿ ಕರ್ಮಯೋಗಿ ಅನ್ನೋದು ಅನುಭವ ಮಾಡ್ತಿರೋ ಅಥವಾ ಕಷ್ಟ ಅನ್ಸುತ್ತ, ಕಷ್ಟ ಆಗಬಾರ್ದು ಅಂತಿದ್ದಾರೆ ಬಾಬುವರು. ಜನ್ಮದ ಕೆಲಸ ಕಷ್ಟ ಆಗಬಾರ್ದು. ಬೇರೆಯವ್ರಿಗಾದ್ರೆ ಕಷ್ಟ ಆಗಬೇಕು. ಅವ್ರವ್ರ ಮನೆ ಕೆಲಸ ಅವರಿಗೆ ನ್ಯಾಚುರಲ್ ಆಗಿಬಿಡುತ್ತೆ. ಅದೇ ಬೇರೆಯವ್ರಿಗೆ ಮಾಡಿದ್ರೆ ಅಯ್ಯೋ ಕಷ್ಟ ರೀ ಅಂತಾರೆ. तो ये तो कलब का अपना कार्य है, फिर भी यदि मुश्किल लगता है, ಅರ್ಥಾತ್ ಇಲ್ಲಿ ಅಂಡರ್ಲೈನ್ ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿ ಏನೋ, ಅರ್ಥಾತ್ ನಿರಂತರ ಕರ್ಮ ಯೋಗಿ ಸ್ಥಿತಿ ಅನುಭವ ನೈ ಹೋತಾ ಹೇ, ತೋ ಇಸ್ಕಾ ಕಾರಣ ಕ್ಯಾ? ಬಾಬಾ ತುಂಬಾ ಹಾರ್ಡ್ ಶಬ್ದವನ್ನು ಹೇಳಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ, ಕಲ್ಪಾಂತರ ನೀವು ಈ ಕಾರ್ಯ ಮಾಡಿದ್ದೀರ. ಸಂಗಮ ಯುಗದಲ್ಲಿ ಬುದ್ಧಿಯ ಅನಾದಿ ಕಾರ್ಯ ಆತ್ಮ ಸ್ವರೂಪದಲ್ಲಿದ್ದು, ಆತ್ಮ ಸ್ವರೂಪ ಆದ ತಕ್ಷಣನೇ ಅಲ್ಲಿ ಬಾಬಾ ಇದ್ದಾರೆ. ಅದರ ಆಧಾರದ ಮೇಲೆ ಯಥಾರ್ಥ ಕರ್ಮ ಮಾಡೋದೇನಿದೆ, ಪ್ರತಿ ಕರ್ಮೇಂದ್ರಿಯಗಳ ಆದಿ ಪ್ರವೃತ್ತಿಯ ಶ್ರೇಷ್ಠ ಕರ್ಮ ಏನಿದೆ, ಕರ್ಮೇಂದ್ರಿಯಗಳ ಕೆಲಸ, ಅದನ್ನು ಮಾಡೋದೇ ನಿಮಗೆ ಸಹಜ ಆಗಬೇಕು. ಪಾಪ ಕರ್ಮಗಳನ್ನು ಮಾಡೋದು ಕಷ್ಟ, ಸಹಜ ಆಗಂಗಿಲ್ಲ.
ದೇಹಾಭಿಮಾನದಲ್ಲಿ ಬರೋದು ನಿಮಗೆ ಸಹಜ ಆಗಂಗಿಲ್ಲ. ಅಪಶಬ್ದಗಳನ್ನು ಯೂಸ್ ಮಾಡೋದು ನಿಮಗೆ ಸಹಜ ಆಗಂಗಿಲ್ಲ. ಅದಕ್ಕೆ ಕಾರಣ ಏನಂದರೆ, ನಂದಿದು ಜನ್ಮ ಜೀವನ ಬದಲಾವಣೆ ಆಯಿತು. ಆ ನಿಶ್ಚಯ, ನಾನು ಈಶ್ವರನ ಸಂತಾನ ಅನ್ನೋ ಆ ನಿಶ್ಚಯ ಅದಿಲ್ಲದೆ ಇರೋ ಕಾರಣನೇ ಅಳ್ಳಾಡೋದು, ಸ್ಥಿತಿ ಅಲ್ಲಾಡೋದು. ಅದಕ್ಕೆ ಕಾರಣ ನೀವು ಬಾಬಾ ಹೇಳ್ತಾರೆ, ನಿರಂತರ ಕರ್ಮಯೋಗಿಯ ಸ್ಥಿತಿಯ ಅನುಭವ ಮಾಡೋದು ಕಷ್ಟ ಆಗ್ತಿದೆ, ಅನುಭವ ಮಾಡೋಕ್ಕಾಗ್ತಿಲ್ಲ. ಇದರ ಕಾರಣ ಏನು? ಕಾರಣ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ ಬಾಬಾ. ಅಗರ್ योग नहीं लगता है तो अवश्य ही इंद्रियों द्वारा अल्प काल के सुख प्राप्त कराने वाले और सदा काल की प्राप्ति से वंचित कराने वाले कोई न कोई भोग भोगने में लगे हुए हैं, इसलिए अपने निजी कार्य को भूले हुए हैं. ಎಷ್ಟು ಹಾರ್ಡ್ ಶಬ್ದ ಇದು. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಯೋಗ ಮಾಡೋಕ್ಕಾಗ್ತಿಲ್ಲ, ಕರ್ಮದಲ್ಲಿ ಯೋಗ ಇಲ್ಲ, ಅಥವಾ ನೀವು ಕೂತಾಗಿರ್ಬೋದು, ನಡೀತಾ ಇರ್ಬೋದು, ಯೋಗ ಮಾಡೋಕ್ಕೆ ನ್ಯಾಚುರಲ್ ಆಗ್ತಿಲ್ಲ. ಬುದ್ಧಿ ಬಾಬನ್ ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಅನ್ನೋಷ್ಟು ಬುದ್ಧಿಯ ನೇತ್ರ, ಬುದ್ಧಿಯ ಸೆಳೆತ ಏನಿದೆ ಅದು ಬಾಬವ್ರ ಕಡೆ ಅನುಭವ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ಕರ್ಮೇಂದ್ರಿಯಗಳ ಭೋಗಿಸೋದ್ರಲ್ಲಿ, ಅದರ ಹಿಂದೆ ಆ ಗುಲಾಮಿಯಲ್ಲಿ ನೀವು ತತ್ಪರರಾಗಿದ್ದೀರಾ. ಇದೊಂಥರ ನೀವು ವಿಲಾಸಿಗಳನ್ನೋ ಥರ ಆಗೋಯ್ತಲ್ವಾ. ಇಂದ್ರಿಯಗಳ ಅಲ್ಪಕಾಲ ಸುಖದ ಹಿಂದೆ ಸದಾ ಕಾಲದ ಪ್ರಾಪ್ತಿಯಿಂದ ವಂಚಿತರನ್ನಾಗಿ ಮಾಡ್ತಕ್ಕಂತಹ ಕರ್ಮಭೋಗಗಳು, ನೋಡೋದ್ರಲ್ಲಿ, ತಿನ್ನೋದ್ರಲ್ಲಿ, ಮಾತಾಡೋದ್ರಲ್ಲಿ, ಕೇಳೋದ್ರಲ್ಲಿ. ಈಗಂತೂ ಎಲ್ಲ ಮೊಬೈಲಿಂದೆ ಟೈಮ್ ಎಷ್ಟು ವೇಸ್ಟ್ ಆಗ್ತಿದೆ. ಅದನ್ನು ನಿರಂತರ ಯೂಸ್ ಮಾಡಬಾರ್ದು, ಇದು ದೊಡ್ಡ ಮಾತು. ಅಕಸ್ಮಾತ್ ಯೂಸ್ ಮಾಡಲೇಬೇಕಂದ್ರೆ ಬರೀ ಅದನ್ನು ಸ್ವಕಲ್ಯಾಣ, ವಿಶ್ವ ಕಲ್ಯಾಣಕ್ಕೆ ಯೂಸ್ ಮಾಡಬೇಕೇ ಹೊರತು ಸಾಧನೆಗಳನ್ನು ಅದು ಸ್ವಾರ್ಥಕ್ಕೆ, ತನ್ನಗೋಸ್ಕರ, ತನ್ನ ಟೈಮ್ ಪಾಸ್ ಮಾಡೋಕ್ಕೆ ಇನ್ನೇನೇನಕ್ಕೋ ಯೂಸ್ ಮಾಡಂಗಿಲ್ಲ. ಆ್ಯಕ್ಚುಲಿ ಇದು ಭಾಳ ಇಂಪಾರ್ಟೆಂಟ್ ಕೆಲಸ, ಯಾವುದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಅದರಿಂದ ಈಗ ತಿಳ್ಕೊಳ್ಳಿ, ಆರಾಮಾಗಿ ನಡಿಬೇಕು. ಯಾರಿಗೆ ಕೂತು ಆತ್ಮಸ್ವರೂಪದ ಪರಿಶ್ರಮ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡೆಫಿನೆಟ್ಲಿ ಆರಾಮಾಗಿ ಶರೀರದ ಅದರ ಅನುಭವ, ಆರಾಮ್ ಪಸಂದಿ ಅನುಭವ, ಆಲಸ್ಯದ ಆರಾಮಾಗಿರೋ ಅನುಭವದ ಅದು ಒಂದು ಭೋಗನ. ಇವೆಲ್ಲ ನಾವು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನಮ್ಮ ಕಾರ್ಯದ ಹಿಂದೆ ಇಡೀ ಸಮಯ ನನ್ನ ಬುದ್ಧಿ ಯೋಗ, ಅದರಲ್ಲಿ ನಾನು ತತ್ಪರನಾಗಿದ್ದೀನ ಇಲ್ವಾ, ಇದನ್ನು ನಾನು ನೋಡ್ಕೋಬೇಕಾ ಬೇಡವಾ? ಹೆಂಗೆಂಗೋ ಏನೇನೋ ಇದ್ರೆ ಹೆಂಗಾಗುತ್ತೆ ಹೇಳ್ರಿ. ಯೋಗಿ ಜೀವನ ಅಂತ ಯಾರು ಹೇಳ್ತಾರೆ? ಇಡೀ ದಿನ ಅಜ್ಞಾನಿಗಳ ಥರ ನಾವೂ ಏನೋ ಕೆಲಸ ಕಾರ್ಯ ಮಾಡ್ಕೊಂಡು ತನ್ನ ಶರೀರದ ಪ್ರವೃತ್ತಿ, ಶರೀರ ಸರಿಯಾಗಿ ಇಟ್ಕೊಳ್ಳೋದ್ರಲ್ಲಿ, ಶರೀರ ಊಟ ತಿನ್ನೋದ್ರಲ್ಲಿ, ಶರೀರದ ಹಿಂದೆ ಎಲ್ಲ ಇಡೀ ದಿನ ಅದರಗಳ ಹಿಂದೆ, ಆಮೇಲೆ ಸಂಬಂಧಗಳ ಜೊತೆ ಮಾತಾಡೋದ್ರ ಹಿಂದೆ, ಫೋನ್ಗಳ ಹಿಂದೆ. ಇಂಥವ್ರನ್ನ ಬಾಬಾ ಹೇಳ್ತಾರೆ ಇವತ್ತು ಭೋಗಿ ಅನ್ನೋ ಶಬ್ದ ಹೇಳ್ತಿದ್ದಾರೆ. ಯಾರನ್ನಾದ್ರೂ ನೀನು ಭೋಗಿ ಅಂದರೆ ಎಷ್ಟು ಕೆಟ್ಟದನ್ಸುತ್ತೆ. ಬಟ್ ಬಾಬಾ ಹೇಳ್ತಾರೆ ಇಂದ್ರಿಯಗಳ ಹಿಂದೆ ನೀವು ಅಂದರೆ ಟೋಟಲಿ ನಿಮ್ಮ ಶರೀರದ ಹಿಂದೆ ಇರೋದು ಭೋಗಿಗಳು. ಬರ್ಕೊಳ್ರಿ. ಯಾಕೆಂದ್ರೆ ನೀವು ನಿಮ್ಮ ನಿಜಿ ಕಾರ್ಯವನ್ನ ಮರ್ತೋಗಿದ್ದೀರಾ. ಆತ್ಮನಾಗಿ ತಂದೆಯ ನೆನಪಲ್ಲಿ ಸದಾ ಸಮರ್ಥ ಚಿಂತನೆಗಳಲ್ಲಿ ನಿರಾಕಾರಿ ಸ್ವರೂಪದಲ್ಲಿದ್ದು ಸತ್ಕರ್ಮಗಳು, ಯಾವ ಕರ್ಮೇಂದ್ರಿಯಗಳಿಂದ ಏನು ಮಾಡ್ತಿರೋ ಸತ್ಕರ್ಮಗಳನ್ನು ಮರ್ತು ಬಿಟ್ಟಿದ್ದೀರ. ಬರೀ ಶರೀರದ ಆಲೋಚನೆ, ಶರೀರದ ಕೆಲಸಗಳ ಹಿಂದೆ, ಶರೀರದ ಸಂಬಂಧದ ಹಿಂದೆ ಇದಿತ್ತಂದ್ರೆ ಯಾರು ಹೇಳ್ತಾರೆ ಯೋಗಿ ಅಂತ? ಜೈಸೆ ಆಜ್ ಕಲ್ ಕೆ ಎಕ್ಸಾಂಪಲ್ ಹೆಂಗ್ ಕೊಡ್ತಿದ್ದಾರೆ ನೋಡಿ ಬಾಬಾ. ಜೈಸೆ ಆಜ್ ಕಲ್ ಕೆ ಸಂಪತ್ತಿ ವಾಲೆ ವ कलयुगी राजा जब वो भोग विलास में व्यस्त हो जाते हैं तो अपनी निजी कार्य राज्य करना व अपना अधिकार भूल जाता है. ऐसे ही आत्मा भी भोग भोगने में व्यस्त हो जाने के कारण योग भूल जाती है, अर्थात अपना अधिकार भूल जाती है.
जब तक अल्पकाल के भोग भोगने में व्यस्त है, मस्त है, तो जहां भोग है वहां योग नहीं। इसी कारण मुश्किल लगता है। ಅಂಡರ್ಲೈನ್ ಮಾಡ್ಕೊಳ್ರಿ, ಯೋಗ ಮಾಡಕ್ಕಾಗದೆ ಇರೋರು ಬಾಬಾವ್ರು ಇವತ್ತು ಭೋಗ ವಿಲಾಸದಲ್ಲಿ ತತ್ಪರರಾಗಿದ್ದೀರಾ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಸಂಪತ್ತಿರ್ತಕ್ಕಂಥವ್ರು ಅಥವಾ ಕಲಿಯುಗಿ ರಾಜರ ಹಿಂದೆ ರಾಜರು ರಾಜ್ಯಗಳನ್ನೇ ಕಳ್ಕೊಂಡ್ಬಿಟ್ರು. ಭೋಗ ವಿಲಾಸಿಗಳಾಗಿ ಭೋಗ ಭೋಗಿಸೋದ್ರಿಂದ ಇರೋದ್ರಿಂದ ಕರ್ಮೇಂದ್ರಿಯಗಳ ಹಿಂದೆ ಕೆಲವರಿಗೆ ಯಾವ್ಯಾವುದೋ ಚಟಗಳು, ಕುಡಿಯೋದ್ರಿಂದನೇ ಕೆಲವರು ವಿಲಾಸಿಗಳು ಎಲ್ಲ ಕಳ್ಕೊಂಡ್ಬಿಟ್ರು. ಸೊ ಇಂದ್ರಿಯಗಳ ಹಿಂದೆ ಇದ್ದು ರಾಜ್ಯ ನೋಡ್ಕೊಳ್ಳಿಲ್ಲ ಅಂದರೆ ಕಿತ್ತಾಕಿದ್ರು. ಹಂಗೆ ಅವರಂತೂ ಕಳ್ಕೊಂಡ್ರು ಬಿಡ್ರಿ. ಯಾಕೆಂದ್ರೆ ಅವರು ತನ್ನ ನಿಜಿ ಕಾರ್ಯ, ನಾನು ರಾಜ್ಯ ಮಾಡಬೇಕು, ತನ್ನ ಅಧಿಕಾರಗಳನ್ನು ಯೂಸ್ ಮಾಡಿ ಪ್ರಜೆಗಳನ್ನು ಸುಖಿಯಾಗಿ ಇಡಬೇಕು ಅನ್ನೋ ಕಾರ್ಯವನ್ನು ಮರ್ತೋದ್ರು. ನಮಗೆ ಬಾಬೂರು ಎಷ್ಟು ದೊಡ್ಡ, ಆ ರಾಜರ ಕೆಲಸ ಏನೂ ಇಲ್ಲ, ನಮಗೆ ಇಷ್ಟು ದೊಡ್ಡ ವಿಶ್ವ ಕಲ್ಯಾಣದ ಇಷ್ಟು ದೊಡ್ಡ ಕಾರ್ಯ, ಅದಕ್ಕಿಂತ ದೊಡ್ಡ ಕಾರ್ಯ ಸ್ವಯಂ ಕಲ್ಯಾಣದ ಕಾರ್ಯ, 63 ಜನ್ಮಗಳ ಲೆಕ್ಕಾಚಾರವನ್ನು ಮುಗಿಸ್ತಕ್ಕಂಥ ಕಾರ್ಯ, ಇಷ್ಟು ದೊಡ್ಡ ಕಾರ್ಯ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ತಿಂದ್ಕೊಂಡು ಉಂಡ್ಕೊಂಡು ನೋಡ್ಕೊಂಡು ತನ್ನ ಶರೀರದ ಕೆಲಸ, ಇಡೀ ದಿನ ಶರೀರದ ಪ್ರವೃತ್ತಿ ಬಿಟ್ಟರೆ ಇನ್ನೇನು ಕಾಣಲ್ಲ. ಹಂಗಿದ್ರೆ ಇದನ್ನ ಬಾಬಾ ಹೇಳ್ತಾರೆ, ಭೋಗ ವಿಲಾಸದಲ್ಲಿ ವ್ಯಸ್ತರಾಗಿರ್ತಕ್ಕಂಥವ್ರಿಗೆ ಯೋಗ ಮರ್ತೋಗುತ್ತೆ. ಕೋಯಿ ಬಿ ಇಂದ್ರಿಯೋಂಕಿ ಭೋಗ್ ಭೋಗ್ನೆ ಮೇ, ಗಂಟಾನ್ಗಟ್ಲೆ ಫೋನಲ್ಲಿ, ಅದಕ್ಕೇನಾದ್ರೂ ಅರ್ಥ ಇದೆಯಾ? ಯಾವುದ್ರಲ್ಲಿ ತನ್ನ ಅನ್ಯರ ಕಲ್ಯಾಣ, ಅದರಲ್ಲಿ ಬಾಬು ನೆನಪಿಲ್ಲ, ಸುಮ್ಮನೆ ಸಮಾಚಾರಗಳೇಂದೇನು, ವೇಸ್ಟ್ ಆಫ್ ಟೈಮ್. ನಾವು ಎಷ್ಟು ಅರ್ಥ ಸಹಿತ ಮಾತಾಡ್ತೀವಿ, ಅರ್ಥ ಇಲ್ಲದೆ ವ್ಯರ್ಥ ಅದು. ಅಲ್ಲಿ ವಿಶ್ವ ಕಲ್ಯಾಣದ ಬಾಬನ್ ನೆನಪಿನ ಅರ್ಥ ಇರಬೇಕು ನಮ್ಮ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಹೆಜ್ಜೆಯಲ್ಲಿ. ಅದಿಲ್ಲದೆ ನೀವು ಏನು ಮಾಡಿದ್ರು ಇವತ್ತು ಬಾಬಾ ಲೇಬಲ್ ಹಾಕ್ಬಿಟ್ರು ಭೋಗ ವಿಲಾಸಿಗಳು ಅಂತ. ಭೋಗನೆ ಮೇಲೆ ಲಗೆ ಹುಯೇ ಹೋ. ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಂಡ್ರೆ ಇನ್ನೇನಿದೆ, ಅದೇ ತಾನೆ. ಯಾವುದು ಯೋಗ ಮರ್ತೋಗೋದಕ್ಕೆ ಕಾರಣ ಏನು? ನಿಮ್ಮ ಅಧಿಕಾರಗಳನ್ನು ಮರ್ತಿದ್ದೀರಾ, ನಿಮ್ಮ ಕರ್ತವ್ಯಗಳನ್ನು ಮರ್ತಿದ್ದೀರಾ. ಎಲ್ಲಿವರೆಗೂ ಅಲ್ಪ ಕಾಲದ ಭೋಗ ಭೋಗಿಸೋದ್ರಲ್ಲಿ ಮಸ್ತರಿದ್ದೀರಾ, ವ್ಯಸ್ತರಿದ್ದೀರೋ, ಅಲ್ಲಿವರೆಗೂ ನಿಮ್ಮ ಯೋಗ ಮಾಡೋಕ್ಕಾಗಲ್ಲ. ಯೋಗದಲ್ಲಿಲ್ಲ ನಿದ್ರೆ ಬರ್ತದೆ, ಯೋಗದಲ್ಲಿಲ್ಲ ಬುದ್ಧಿ ಅಲಿತದೆ, ಯೋಗದ ಇಂಟ್ರೆಸ್ಟ್ ಇಲ್ಲ. ಕಾರಣ ಏನು? ನಾನು ಆತ್ಮ ತನ್ನನ್ನು ಮರೆತು ಇಂದ್ರಿಯಗಳ ತೀರಾ ಗುಲಾಮಿ. ಇದು ಭೋಗನೆ ಮೇ ವ್ಯಸ್ತು ಅಂತ ಹೇಳ್ತಿರೋದು ಯೋಗಿ ಮಕ್ಕಳಿಗೆ. ಎಷ್ಟು ದೊಡ್ಡ ಮಾತು ಹೇಳ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ಸೋ ಸೀರಿಯಸ್. ಇದು ತುಂಬ ದೊಡ್ಡ ಸೀರಿಯಸ್ ಮಾತು. ಇದನ್ನು ನಾವು ಹಿಂಗೆ ಚಲಾಯಿಸೋಕ್ಕಾಗಲ್ಲ. ನೋಡಬೇಕು ಎಷ್ಟು ಸಮಯ ನಾನು ಏಕಾಗ್ರವಾಗಿ ಅಶರೀರಿಯಾಗಿ ಕೂತ್ಕೊಳ್ಳೋಕ್ಕಾಗುತ್ತೆ, ಎಷ್ಟು ಟೈಮ್ ನಡೀತಾ ಕೂತ್ಕೊಳ್ತಾ. ಆತ್ಮ ನಡೆಯೋದು ಒಂದು ಕರ್ಮನೇ ತಾನೇ, ಕೆಲಸ ಮಾಡ್ತಿದ್ದೀನಿ ಕರ್ಮನೂ ತಾನೇ. ಸೊ ಬುದ್ಧಿಯ ಕರ್ಮ ತಂದೆಯ ನೆನಪಲ್ಲಿರೋದು, ಅದು ಬಿಟ್ಟು ನಾನು ಇನ್ನೊಂದು ಮಾಡಂಗಿಲ್ಲ ಅನ್ನೋ ಆ ಸ್ಮೃತಿ ಯಾಕಿಲ್ಲ? ಯಾಕೆಂದರೆ ಶರೀರದ ಹಿಂದೆ ಬುದ್ಧಿ, ಅದನ್ನು ನೋಡ್ಕೊಳ್ಳೋದ್ರಲ್ಲಿ, ಅದು ತಿನ್ನೋದ್ರಲ್ಲಿ, ಅದು ನೋಡೋದ್ರಲ್ಲಿ, ಅದು ಕೇಳೋದ್ರಲ್ಲಿ, ಯಾವುದೇ ಇಂದ್ರಿಯಗಳ ಹಿಂದೆ ನಿಮ್ಮ ಟೈಮ್ ಇದೆ, ಶರೀರದ ಹಿಂದೆ ನಿಮ್ಮ ಟೈಮ್ ಇದೆ. ಬಾಬಾ ಹೇಳ್ತಾರೆ ಭೋಗನೆ ಮೇ ಮಸ್ತು ಅಂತ. ಸೊ ಅದರಿಂದ ಯೋಗ, ಎಲ್ಲಿ ಭೋಗ ಇದೆ ಅಲ್ಲಿ ಯೋಗ ಇಲ್ಲ. ಇದು ಇಷ್ಟಕ್ಕೆ ಭೋಗ ಅಂದ್ಬಿಟ್ರು ಬಾಬಾ. ಇನ್ನು ವಿಕಾರಗಳ ವಶ ಭೋಗನೆ ಮೇ, ಅದು ಎಂಥ ಕಠಿಣ ಒಂದು ಕರ್ಮ ಭೋಗದ ಲೆಕ್ಕಾಚಾರ ಆಗ್ಬೋದು. ಎಷ್ಟು ದೊಡ್ಡ ವಿಕರ್ಮಗಳಾಗ್ಬೋದು, ಅದು ಯೋಚನೆ ಮಾಡ್ರಲ್ಲ. ಆ ಕಾರಣನೇ ಯೋಗ ಮುಷ್ಕಿಲ್ ಆಗ್ತಾ, ಕಷ್ಟ ಆಗುತ್ತೆ ಯೋಗ. वर्तमान समय माया ब्राह्मण बच्चों की बुद्धि पर पहले वार करती है, पहले बुद्धि का कनेक्शन तोड़ देती है.
जैसे जब कोई दुश्मन वार करता है तो पहले टेलीफोन रेडियो आदि का कनेक्शन तोड़ देते हैं, लाइट और पानी का कनेक्शन तोड़ देते हैं, फिर वार करते हैं। ऐसे ही माया भी पहले बुद्धि का कनेक्शन तोड़ देती है, जिससे लाइट और माइट शक्तियां और ज्ञान का संग ऑटोमेटिकली बंद हो जाता है, तो आत्मा को मूर्छित बना देते। क्या होता है? मूर्छित बना देती। ಸೊ ಪ್ರಜ್ಞೆ ಇಲ್ಲದೆ ನಮಗೆ ಏನೇ ಆಗಲಿ ನಮ್ಮ ಕೆಲಸ ನಮ್ಮ ಸಮಯ ಅದರದ್ದು ಒಂದು ಚಿಂತೆ ಇಲ್ಲ ಅಂದಾಗಲೇ ಮನುಷ್ಯನಿಗೆ ಆರಾಮಾಗಿ ನಿದ್ದೆ ಬರೋದಾಗಲಿ, ಆರಾಮಾಗಿ ಶರೀರದ ಹಿಂದೆ ಪ್ರವೃತ್ತಿ ಹಿಂದೆ ನಡೆಯೋದು. ಯಾಕೆಂದರೆ ಬುದ್ಧಿ ಕೆಲಸ, ಸಮಾಜ ತಿಳುವಳಿಕೆ ಕೆಲಸ ಮಾಡ್ತಾನೇ ಇಲ್ಲ. ನಾನು ಯಾರು, ನನ್ನ ಕರ್ತವ್ಯ ಏನು, ನಾನೇನು ಮಾಡಬೇಕು, ನಾನೇನು ಮಾಡಬಾರ್ದು ಅನ್ನೋದು ಬುದ್ಧಿಯಲ್ಲಿ ಇರಬೇಕು ಅಲ್ವಾ. ಸೊ ಇದು ಸೋ ಇಂಪಾರ್ಟೆಂಟ್ ಮಾತು. ಅದಕ್ಕೆ ಕಳ್ಳ ಬಂದಾಗ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯ ಏನಾಗ್ತಿದೆ ಅಂದರೆ ಮಾಯೆ ಬುದ್ಧಿ ಮೇಲೆ ಹಂಗೆ ವಾರ್ ಮಾಡುತ್ತೆ, ಬುದ್ಧಿಯ ಕನೆಕ್ಷನ್ ಕಿತ್ತಾಕ್ಬಿಡುತ್ತೆ. ಬುದ್ಧಿಯ ಕನೆಕ್ಷನ್ ಹಂಗೆ ಕಿತ್ತಾಕ್ಬಿಡುತ್ತೆ, ಅಷ್ಟು ರಾಯಲ್ ಆಗಿ ಬರುತ್ತೆ. ಹೆಂಗೆ ಕಳ್ಳ ಬಂದರೆ ಮನೆಯಲ್ಲಿ ಫಸ್ಟು ಅವನು ಲೈಟು, ನೀರು, ಟೆಲಿಫೋನ್ ಕನೆಕ್ಷನ್ನು, ಬಾಬಾ ಇದ್ದ ಕಾಲದಲ್ಲಿ ರೇಡಿಯೋ ಇತ್ತು. ಸೊ ಇದೆಲ್ಲ ಕನೆಕ್ಷನನ್ನು ಕಿತ್ತಾಕ್ಬಿಡ್ತಾರೆ. ಕಿತ್ತಾಕ್ಬಿಟ್ಟು ಯಾರೂ ಏನು ಸಹಯೋಗ ಎಲ್ಲಿಂದನೂ ಸಿಗಬಾರ್ದು ಆ ಥರ ಮಾಡಿ ವಾರ್ ಮಾಡ್ತಾರೆ. ಹಂಗೆ ಮಾಯೇನು ನಿಮ್ಮ ಬುದ್ಧಿಯ ಕನೆಕ್ಷನ್ ಕಿತ್ತಾಕಿದ ತಕ್ಷಣ ಬಾಬೂರಿಂದ ಏನು ಲೈಟ್ ಮೈಟ್ ಸಿಗಬೇಕು, ಏನು ಜ್ಞಾನ ಬುದ್ಧಿಯಲ್ಲಿ ಕೆಲಸ ಮಾಡಬೇಕು, ಜ್ಞಾನದ ಸಂಘ. ಮುರುಳಿಯ ಟೈಮ್ ಸತ್ಸಂಗ, ಈಶ್ವರನ ಸಂಘ, ಈಶ್ವರನ ಮಹಾವಾಕ್ಯ ಕೇಳುವಾಗ ನಿದ್ದೆ ಮಾಡುತ್ತೆ ಅಂದರೆ ನಿದ್ರೆನೂ ಒಂದು ಸುಖ, ಇದೂ ಭೋಗ ವಿಲಾಸ. ಭೋಗಿಗಳಂತನೇ ಅವ್ರಿಗೂ ಹೇಳ್ತಿರೋದು ಇವತ್ತು ಬಾಬಾ. ಯಾಕೆಂದರೆ ಚಿಂತೆ ಇಲ್ಲ, ನನ್ನ ಆತ್ಮನ ಕರ್ತವ್ಯ ಜ್ಞಾನ ರತ್ನಗಳಲ್ಲಿ ಸಂಪೂರ್ಣನಾಗಿ ಜ್ಞಾನವನ್ನು ದಾನ ಮಾಡಬೇಕನ್ನೋ ಚಿಂತೆ ಇಲ್ಲ. ಬಿ ಭೋಗ ಲಿಮಿಟೆಡ್ ಇಲ್ದೇನೆ, ಯಾವಾಗ ಎಲ್ಲಿ ಕೂತ್ರೆ ಅಲ್ಲಿ ನಿದ್ರೆ, ಯೋಗದಲ್ಲಿ ನಿದ್ರೆ, ಎಲ್ಲ ಟೈಮಲ್ಲಿ ನಿದ್ರೆ, ವಿಸ್ಮೃತಿನೂ ನಿದ್ರೆ, ಕೇರ್ಲೆಸ್ಸು ನಿದ್ರೆ, ಆಲಸ್ಯನೂ ನಿದ್ರೆನೆ. ಇವೆಲ್ಲದರಲ್ಲಿ ಇರೋದೆಲ್ಲ ಭೋಗನ. ಏಕೆಂದರೆ ಒಂದಿಷ್ಟು ಕಷ್ಟ ಆಗಬಾರ್ದು, ಕೂತು ಸಾಧನೆ ಮಾಡ್ಬೇಕನ್ನೋದು ಇಲ್ಲ ಅಂತಂದ್ಬಿಟ್ರೆ. ಬಾಬಾ ಮೊನ್ನೆ ಏನು ಹೇಳಿದ್ರು? ಚಿಂತಾ ಹೋನಾ चाहिए, हर बात की चिंता चाहिए. ಪ್ರತಿಯೊಂದು ವಿಷಯದಲ್ಲಿ ಮನುಷ್ಯನಿಗೆ ಅವ್ರವ್ರದ್ದೇನಾದರೂ ಹೆಚ್ಚು ಕಡಿಮೆ ಆದರೆ ಚಿಂತೆ ಬಂದ್ಬಿಟ್ರೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ನಿದ್ದೆ ಓಡೋಗ್ಬಿಡ್ತದೆ. ಇಷ್ಟು ದೊಡ್ಡ ಕಾರ್ಯ ಹೋಗ್ಲಿ, ವಿಶ್ವ ಕಲ್ಯಾಣ ಮಾಡಲ್ಲ, ನಿಮ್ಮ ಕಲ್ಯಾಣ ಮಾಡ್ಕೊಂಡು ಮುಗ್ದೋಯ್ತ ನಿದ್ದೆ ಮಾಡೋಕ್ಕೆ? ಅಷ್ಟಾದರೂ ಪ್ರಜ್ಞೆ ಇರಬೇಕಲ್ವಾ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಲೈಟ್ ಮೈಟ್ ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಬುದ್ಧಿಯ ಕನೆಕ್ಷನ್ ಯಾವಾಗ ಕಿತ್ತಾಕುತ್ತೆ. ಬಾಬೂರು ಯಾವತ್ತು 14th ಮುರುಳಿ ನೀವು ಮರಿಬೇಡಿ. ಜಸ್ಟ್ ನಿರಾಕಾರಿ ಸ್ಥಿತಿಯಲ್ಲಿ ಅಂತರ್ಮುಖಿಯಾಗಿ ಮುರುಳಿ ಕೇಳಲಿಲ್ಲ ಅಂದ್ರೂ ವಾಕ್ಯ ಆಗ್ಬಿಟ್ಟು ಮಹಾವಾಕ್ಯಗಳ ಮಾಯಾವಿ ಅಶುದ್ಧ ಆಗ್ಬಿಡುತ್ತೆ ಅಂದ್ರು. ಕೇಳ್ತಾ ಕೇಳ್ತಾ ಬರೀ ದೇಹಾಭಿಮಾನದಲ್ಲಿ ಅಂತರ್ಮುಖತೆ ಇಲ್ಲದೆ ಕೇಳಿದ್ದಕ್ಕೆ ಇಷ್ಟು ಅಂದ್ರೆ ಇನ್ನು ಕತೆ ಹೆಂಗೆ? ಎಷ್ಟು ಅಲರ್ಟ್ ಆಗಿರ್ಬೇಕು, ಬುದ್ಧಿಯಿಂದ ಕೆಲಸ ತಗೋಬೇಕಲ್ಲ. ಮಾಯೆ ಮೂರ್ಛಿತ ಮಾಡ್ಬಿಡುತ್ತೆ ಅಂತಾರೆ ಬಾಬೂರು. ನನ್ನ ಕನೆಕ್ಷನ್ ಕಿತ್ತಾಕಿ ಮುರುಳಿಯ ಗಮನ ಇಲ್ಲದೆ ಇದ್ರೆ ಮೂರ್ಛಿತನಾಗ್ತಕ್ಕಂಥ. ಇಡೀ ದಿನ ಮುರುಳಿಯ ಪ್ರಭಾವ ಬುದ್ಧಿ ಮೇಲೆ ಇಲ್ಲ, ತಂದೆಯ ನೆನಪಿನ ಪ್ರಭಾವ ನನ್ನ ಬುದ್ಧಿಯಲ್ಲಿ ಇಲ್ಲ ಅಂತಂದ್ರೆ ಏನಾಗಿದೆ? ಮೂರ್ಛಿತರಾಗಿ ನಡೀತಕ್ಕಂಥ ಕೆಲಸ. अर्थात स्वयं के स्वरूप की स्मृति से वंचित कर देती है या बेहोश कर देती. ತಂದೆಯ ಕನೆಕ್ಷನ್ ಕಿತ್ತಾಕಿ ಜ್ಞಾನದ ಕನೆಕ್ಷನ್ ಸಂಘ ಹೊರಟೋಯ್ತಂದ್ರೆ ಸ್ವಸ್ವರೂಪದ ಸ್ವಯಂನ ಸ್ಮೃತಿಯಿಂದ
ಬೇವೋಶ್ ಅನ್ಕಾನ್ಶಿಯಸ್ ಮಾಡಿಬಿಡುತ್ತೆ, ಅನ್ಕಾನ್ಶಿಯಸ್ ಮಾಡಿಬಿಡುತ್ತೆ. ಶ್ರೇಷ್ಠ ಸ್ಮೃತಿಗಳಿಂದ ವಂಚಿತರನ್ನಾಗಿ ಮಾಡಿಬಿಡುತ್ತೆ. ಇಷ್ಟು ದೊಡ್ಡದಾಗಿ ವಾರ್ ಮಾಡುತ್ತೆ ಬುದ್ಧಿಗೆ. ಬಾಬಾ ಹೇಳೋದು, ಮುರುಳಿ ಆದಮೇಲೆ ಎಷ್ಟು ಪಾಯಿಂಟ್ಸ್ ಇದೆ, ಅದ 1 ಗಂಟೆ ಆದಮೇಲೆ, ಮುರುಳಿ ಆದಮೇಲೆ 2 hours ಆದಮೇಲೆ ಎಷ್ಟು ಜ್ಞಾನದ ಪಾಯಿಂಟ್ಸ್ ನನ್ನ ಬುದ್ಧಿಯಲ್ಲಿ ಚಿಂತನೆ ನಡೀತಿದೆ. ಪ್ರತಿ ಕರ್ಮ ಮಾಡ್ತಾ ಮುರುಳಿಯ ಆಧಾರದ ಮೇಲೆ ಬಾಬನ್ ಜೊತೆ ಎಷ್ಟು ಮಾತಾಡ್ತಿದ್ದೀನಿ ಕೇಳ್ಕೊಳ್ರಲ್ಲ. ಕನ್ನಡಿಯಲ್ಲಿ ಮುಖ ಕಂಡುಬಿಡುತ್ತೆ ನಾನೇನು ಅಂತ. ನಾವು ನೋಡ್ಕೊಳ್ಳಲ್ಲ, ನಮ್ಮನ್ನು ನಾವು ಶಬಾಷ್ ಅಂದ್ಕೊಳ್ತಾ ಇರ್ತೀವಿ. ಅಯ್ಯೋ ನನ್ನನ್ನು ಬಿಟ್ಟರೆ ಇಲ್ಲ, ಒಂದಿಷ್ಟು ಸೇವೆ ಮಾಡಿದ್ರೆ ನಾನು ತುಂಬ ಸೇವೆ ಆಗೋಯ್ತು ಅಂದ್ಕೋತೀವಿ. ಬಟ್ ಆದರೆ ಜ್ಞಾನ ಯೋಗದ ಆಧಾರ ಇಲ್ಲ ಅಂದ್ರೆ ಇವತ್ತು ಕ್ಲಿಯರ್ ಹೇಳ್ಬಿಟ್ರಲ್ಲ, ನಿಮ್ಮ ಕರ್ಮ ಶ್ರೇಷ್ಠ ಆಗೋದು ಬಿಟ್ಟಾಕ್ರಿ, ಭೋಗಿಗಳಂದ್ಬಿಟ್ರಲ್ಲ ಇವತ್ತು. ಪರಮಾತ್ಮ ಹೇಳ್ತಿರೋದು, ಮನುಷ್ಯರು ಲೇಬಲ್ ಆಗ್ತಿಲ್ಲ. ಯೋಗದ ಬಾಬೂರ್ ಮೇಲೆ ಪ್ರೀತಿ, ಬಾಬನ ಇಂಟ್ರೆಸ್ಟ್, ಬಾಬನ ಆಧಾರ, ಬಲ ಭರವಸೆ ಅವನ ಶ್ರೀಮತದ ಮೇಲೆ ಇಲ್ಲ ಅಂದರೆ ಫೈನಲಿ ಭೋಗಿಗಳಂತೆ ಲೇಬಲ್ ದೊಡ್ಡದಾಗಿ ಹಾಕ್ಬಿಟ್ರು. ಯಾಕೆ? ಜ್ಞಾನದ ಸಂಘ, ಬುದ್ಧಿಯ ಸಂಘ ಜ್ಞಾನ. ಏಕೆಂದರೆ ಬುದ್ಧಿಯನ್ನು ನಿರ್ಣಯ ಶಕ್ತಿ, ಕಾನ್ಷಿಯಸ್ ವಿವೇಕ ಅಂತ ಏನು ಹೇಳ್ತಾರೆ, ಇದು ಎಲ್ಲದೂ ಬುದ್ಧಿ ಕನೆಕ್ಟೆಡ್ ವಿಷಯಗಳು. ಬಾಬನ ಕನೆಕ್ಷನ್ ಬುದ್ಧಿ ಯೋಗ, ಬುದ್ಧಿಯ ನೇತ್ರ, ಬಾಬನ್ ನೋಡೋದು, ಬಾಬನಿಂದ ಗ್ರಹಿಸೋದು ಬುದ್ಧಿಯ ಕೆಲಸ. ಲೈಟ್ ಮೈಟ್ ಗ್ರಹಿಸ್ತಾ ಜ್ಞಾನ ಗ್ರಹಿಸಕ್ಕಾಗ್ತಿಲ್ಲ ಅಂದರೆ ಬುದ್ಧಿ ವಿಲಾಸ, ಆರಾಮಾಗಿ ನಿದ್ದೆ ಮಾಡ್ತಿದೆಯಲ್ಲ. ಏನು ಮಾಡ್ತಿದ್ದೀನಿ? ಬುದ್ಧಿಯ ಈ ತಾಕತ್ತೇನಿದೆ, ಬುದ್ಧಿಯ ಈ ಕೆಲವು ಕೆಪಾಸಿಟಿ ಏನಿದೆ, ಅದನ್ನು ನಾನು ಎಲ್ಲಿ ಯೂಸ್ ಮಾಡ್ತಿದ್ದೀನಿ ಅದನ್ನು ನೋಡ್ಕೋಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಅದು इसके लिए सदैव बुद्धि पर अटेंशन का पहरा चाहिए, तब ही निरंतर कर्म योगी सहज बन जाएंगे. ನಿರಂತರ ಬುದ್ಧಿಯ ಮೇಲೆ ವಾಚ್ಮ್ಯಾನ್, ನಿಮ್ಮ ಬುದ್ಧಿ ಮೇಲೆ ನೀವೇ ವಾಚ್ಮ್ಯಾನ್ ಆಗಿ ನೋಡ್ಕೊಳ್ತಾ ಇರಿ. ಬುದ್ಧಿ ಎಲ್ಲೋಗ್ತಿದೆ, ಬುದ್ಧಿ ಏನು ಗ್ರಹಿಸ್ತಿದೆ, ಬುದ್ಧಿಯಿಂದ ಏನು ನೋಡ್ತಾ ಇದ್ದೀನಿ, ಬುದ್ಧಿಯಿಂದ ಯಾವ ಕಾರ್ಯದ ಬಗ್ಗೆ ವಿಚಾರ ಮಾಡ್ತಿದ್ದೀನಿ, ಬುದ್ಧಿ ಏನು ಗ್ರಹಿಸಿ ಎಲ್ಲವನ್ನ ನಿರ್ಣಯ ಮಾಡುತ್ತೆ. ಅದರಂತೆ ಮನಸ್ಸು ಡ್ರಾಮಾ ಮಾಡುತ್ತೆ, ಸಂಸ್ಕಾರ ಇನ್ನೊಂದು ಕುಣಿತ ಕುಣಿತದೆ. ಬುದ್ಧಿ ಹೆಂಗೆ ರಾಜ ಮಲ್ಕೊಂಬಿಟ್ರೆ ಪ್ರಜೆಗಳಿಗೆ ಏನು ಬೇಕೋ ದರೋಡೆ ಮಾಡೋಕ್ಕೆ ಅವರಿಗೆ ಈಸಿ ಆಗಿಬಿಡುತ್ತೆ. ಅಯ್ಯೋ ಅವನು ಯಾವಾಗಲೂ ಮಲಗಿರ್ತಾನೆ, ಗುಲಾಮಿಯಲ್ಲಿದ್ದಾನೆ ಅಂತ. ಹಂಗೇನೆ ಇಂದ್ರಿಯಗಳಾಗಲಿ, ಮನಸ್ಸು ಬುದ್ಧಿ ಸಂಸ್ಕಾರ ಆಗಲಿ, ಬುದ್ಧಿ ಯಾವಾಗ ರಾಜನ ಬುದ್ಧಿ ಕೆಲಸ ಮಾಡಲ್ಲ ಅಂತಂದರೆ ಇನ್ನು ಎಲ್ಲ ಇಂದ್ರಿಯಗಳು ತನ್ನ ಕುಣಿತದಲ್ಲಿ ಕುಣಿಸುತ್ತೆ, ನನ್ನ ಮನಸ್ಸಿಗೆ ಬಂದಂಗೆ ಮಾಡಿಸುತ್ತೆ. ಮನ್ಮಾನಿಗಳು ಪರಮತಗಳೆಲ್ಲ ನಡೀತದೆ. ಮಾಯೆ ಚೆನ್ನಾಗಿ ಗುಲಾಮಿ ಮಾಡಿಸುತ್ತೆ. ರೈಟ್ ರಿಯಲೈಸೇಷನ್ ಇರಲ್ಲ. ಅರೇ ನನ್ನ ತಂದೆ ಇಷ್ಟು ಹೇಳ್ತಿದ್ದಾರೆ, ನನ್ನ ತಂದೆಗೆ ಅನುಸಾರ ನಾನು ಇರಬೇಕು, ನನಗೆ ಹೆಂಗೆ ಬರುತ್ತೋ ನಾನು ಹೆಂಗಿದ್ದೀನೋ ಅದೇ ಸರಿಯಲ್ಲ. ಪ್ರಾಣ ಹೋದ್ರೂ ಬಾಬೂರಿಗೆ ನಾನು ನಿಂದು ಅಂತ ಹೇಳಿದ ಮೇಲೆ ಅವ್ರ ಅನುಸಾರ ಇರೋದು ನನ್ನ ಧರ್ಮ, ಜನ್ಮದ ಧರ್ಮ. ಇದು ನಾನು ಮಾಡ್ತಿದ್ದೀನಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನಿರಂತರ ಕರ್ಮ ಯೋಗಿ ಆಗೋದು ಇಂಪಾರ್ಟೆಂಟು. ಸೊ ಈಗ ಮಾಡಿ ಏನು, ಅಟೆನ್ಷನ್ನಿನ ಒಂದು ವಾಚ್ಮ್ಯಾನ್ ನೀವೇ ಸದೈವ್ ಸದಾ ನಿರಂತರ ಬುದ್ಧಿ ಮೇಲೆ ಅಟೆನ್ಷನ್ ರೂಪಿ ವಾಚ್ಮ್ಯಾನ್ ಇಡಬೇಕು. ಅಟೆನ್ಷನ್ ಅವಾಗಲೇ ನಿರಂತರ. ಬಾಬೂರು ಈಗ ನೀವು ಮೊನ್ನೆ ಕನ್ನಡ ಕೇಳಿದ್ರ, ಸಂಜೆ ಮುರುಳಿಯಲ್ಲಿ ಏನು ಹೇಳಿದ್ರು, ಕಭಿ ಕರ್ಮ ಯೋಗಿ ಸ್ಥಿತಿ ಭಿ ನೈ ಚಲೆಂಗ, कर्म योगी होते हुए शक्तिशाली योगी पन की स्टेज चाहिए. कर्म योगी होते हुए शक्तिशाली तपस्वी स्वरूप चाहिए. ಕರ್ಮದಲ್ಲಿ ಬರೀ ಬಾಬನ್ ನೆನ್ಪಿಟ್ಕೊಂಡು ಕ್ಯಾಶುವಲ್ ಅಲ್ಲ, ಆದರೆ ತಪಸ್ವಿ ಸ್ವರೂಪ ಅಂದರೆ ಏಕದಮ್ ಬೀಜ ರೂಪ ನಿರಾಕಾರಿ ಸ್ಥಿತಿಯಲ್ಲಿ ಮನೆಯಲ್ಲಿ ಶಕ್ತಿಶಾಲಿ ಬಾಬನ್ ಲಗನ್ನಲ್ಲಿದ್ದು ನೀವು ಮಾಡಬೇಕಾಗುತ್ತೆ. ಟೈಮ್ ಹಂಗಿದೆ.
ಇಲ್ಲಾಂದರೆ ನೀವು ನಿಮ್ಮ ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ, ಇನ್ನು ಬೇರೆಯವ್ರದ್ದೇನು ರಕ್ಷಣೆ ಮಾಡೋದು. ಅದಕ್ಕೆ ಹೇಳ್ತಿದ್ದಾರೆ ಐಸಾ ಅಭ್ಯಾಸ ಕರೋ. ಈಗೇನು ಅಭ್ಯಾಸ ಮಾಡಬೇಕು? जो जहां बुद्धि को लगाना चाहे वहां स्थित हो जाए, संकल्प किया और स्थित हुआ. ये रूहानी ड्रिल सदैव बुद्धि द्वारा करते रहो. अभी अभी परमधाम निवासी, अभी अभी सूक्ष्म अव्यक्त फरिश्ता बन जाए और अभी अभी साकार कर्मेंद्रियों का आधार लेकर कर्म योगी बन जाए. इसको कहा जाता है संकल्प शक्ति को कंट्रोल करना. क्या के संकल्प तो आपकी रचना है, आप रचयिता हो. ಹಿಂಗ ಅಭ್ಯಾಸ ನೀವು ಇಷ್ಟು ಪವರ್ಫುಲ್ ಅಭ್ಯಾಸ ಮಾಡಬೇಕು. ನಿಮ್ಮ ಬುದ್ಧಿಯ ಏಕಾಗ್ರತೆ ನೀವು ಯಾವ ಸ್ಥಿತಿಯಲ್ಲಿ, ಯಾವ ಸ್ವರೂಪದಲ್ಲಿ, ಎಲ್ಲಿ ಇಡಬೇಕೋ ಅಲ್ಲಿ ಬುದ್ಧಿ ಇರಬೇಕು. ಬುದ್ಧಿ ಜೊತೆ ಮನಸ್ಸು ಕೂತ್ಕೋಬೇಕು, ಸಂಸ್ಕಾರ ಕೂತ್ಕೋಬೇಕು. ಅದು ನಿಮ್ಮ ನಿರಂತರದ ಅಭ್ಯಾಸ ಆಗಬೇಕು. ನೀವು ಯೋಗಿಗಳಾಗಬೇಕಂದ್ರೆ ಬೆಳಗ್ಗೆ ಸಂಜೆ ಏನೋ ಒಂದಿಷ್ಟು ಹಂಗೆ ಬಾಬಾ ನೀನು ಎಲ್ಲಿದೆಯೋ, ನನ್ನ ಆತ್ಮ, ನಿನ್ನ ಮಗು, ನನ್ನ ಸುದರ್ಶನ್ ಚಕ್ರಧಾರಿ, ಹಿಂಗೆ ಡ್ರಾಮಾ ಮಾಡಿಬಿಟ್ರೆ ಅದು ಯೋಗ ಎಲ್ಲ ಆಗಲ್ಲ. ಇಡೀ ದಿನ ಮನಸ್ಸು ಬುದ್ಧಿನ ಬೇಲಗಾಮ ಎಲ್ಬೇಕೋ ತಿರ್ಕೊಂಡಿರೋ ನೀನು. ಶರೀರದ ಪ್ರವೃತ್ತಿ, ಸಂಬಂಧದ ಪ್ರವೃತ್ತಿ, ಸಾಧನೆಗಳ ಪ್ರವೃತ್ತಿ. ಈಗ ಗೆಜೆಟ್ಸ್ ಬಂದೇನೆ ಎಲ್ಲರೂ ಬುದ್ಧಿ ಹಾಳು ಮಾಡಿಟ್ಟಿದೆ. ಇಡೀ ದಿನ ಅದರ ಹಿಂದೆ ಏನ್ ಚೆನ್ನಾಗಿರುತ್ತೆ. ನಮಗೇನು ಎಷ್ಟು ದೊಡ್ಡ ಕಾರ್ಯ ಕೊಟ್ಟಿದ್ದಾರೆ. ಈಗ ಬೇರೆ ಕಡೆ ಬುದ್ಧಿ ಯೋಗ ಹೋಗೋದುಂಟಾ? ಹೇಳ್ತಿದ್ದಾರೆ ಬಾಬಾ ಎಲ್ಲಿ ಇಡಬೇಕೋ ನೀವು ಬುದ್ಧಿಯಿಂದ ನಿರ್ಣಯ ಮಾಡಿದ್ರಿ. ಈಗೀಗ ಪರಮಧಾಮ ಮನ್ಸು ಹೊಟ್ಟೋಗ್ಬೇಕು, ಬುದ್ಧಿಯಲ್ಲಿ ಏಕಾಗ್ರ ಆಗ್ಬಿಡ್ಬೇಕು. ಈಗೀಗ ಸೂಕ್ಷ್ಮವತನದ ಫರಿಷ್ಠ, ಈಗೀಗ ಕರ್ಮಯೋಗಿ. ಕಾರ್ಯಾರ್ಥ ಕೆಳಗೆ ಬಂದೆ, ಕೆಲಸ ಮುಗೀತು, ನಡೀತಾ ಇರು. ಆ ಕೆಲಸ ಮಾಡುವಾಗಲೂ ಅವ್ರ ನೆನಪಲ್ಲಿದ್ದು ಮಾಡ್ತಾ ಇರಬೇಕು. ಮಾಡಿದ ತಕ್ಷಣನೇ ಹೊರಟೋಗ್ಬೇಕು. ಬಟ್ ಮೊನ್ನೆ ಮುರಳಿಯಲ್ಲಿ ಹೇಳಿದ್ದಂದ್ರೆ ಅಲ್ಲಿ ಇದ್ದುಕೊಂಡು ಶಕ್ತಿಶಾಲಿ ತಂದೆ ನೆನಪಲ್ಲಿ ಇದ್ದುಕೊಂಡು ತಪಸ್ವಿಗಳಾಗಿ ನಿಮ್ಮ ಸ್ಥಿತಿ ಇರಬೇಕು. ಕೆಲಸ ಮಾಡ್ತಾ ಬರೀ ಕರ್ಮಯೋಗ ಕೆಲ್ಸಕ್ಕೆ ಬರಲ್ಲ. ಕೇಳಿಸ್ತಿದ್ಯಾ? ಮನೆಯಲ್ಲಿ ಕರ್ಮಯೋಗ ಬರೀ ಅಂದರೆ ನಿರಾಕಾರಿಯಾಗಿ ಬರೀ ಬಾಬನ್ ನೆನಪಲ್ಲಿ, ಸಾಧಾರಣ ನೆನಪಲ್ಲಿ ಇರೋದು ಕೆಲ್ಸಕ್ಕೆ ಬರಲ್ಲ ಅಂದ್ರು. ಆ ಸ್ಥಿತಿಯನ್ನು ತಂದ್ಕೋಬೇಕಲ್ವಾ? ಅದಕ್ಕೆ ಡ್ರಿಲ್ ಮಾಡಿ ಇದನ್ನ, ಈ ರೂಹಾನಿ ಡ್ರಿಲ್ ಬುದ್ಧಿಯಿಂದ ಗಳಿಗೆ ಡ್ರಿಲ್. ಮನಸ್ಸು ಬುದ್ಧಿನ ಓಡಿಸ್ತಾ ಇರಬೇಕು. ನಡಿ ಮನೆಯಲ್ಲಿ ಕೂತ್ಕೋ, ಇಲ್ಲೇನಕ್ಕೆ ಕೆಲಸ ಏನಿದೆ ನಿನಗೆ? ಆದ್ರೆ ಶರೀರದ ವ್ಯಾಮೋಹಗಳು ಹೋಗ್ಬೇಕಲ್ಲ. ತನ್ನ ಶರೀರದ ವ್ಯಾಮೋಹ ಹೋಗಿಲ್ಲ ಅಂದ್ರೆ ಇನ್ಯಾವುದ್ರದ್ದು ವ್ಯಾಮೋಹ ಹೋಗಿಲ್ಲ. ಸಂಬಂಧ ನೆಕ್ಸ್ಟ್ ವಿಷಯ. ಆ ಮರ್ಗೈ ದುನಿಯಾ. ತನ್ನ ದೇಹದ ಮೇಲೆ ವಿಪರೀತವಾದ ವ್ಯಾಮೋಹ ಇದ್ರೆ ಇನ್ನ ಆ ಶರೀರದ ಹಿಂದೆನೆ, ಶರೀರದ ಕೆಲಸದ ಹಿಂದೆನೆ ಅದರಲ್ಲೇ ಟೈಮ್ ಪಾಸಿಂಗು. ಹೋಯ್ತು, ಮಾರ್ಕ್ಸ್ ಹೊರಟೋಯ್ತು. ಬಾಬಾ ಹೇಳ್ತಾರೆ ಇಂದ್ರಿಯಗಳೇನು ಕಡಿಮೆ ಇಲ್ಲ, ನಿಮ್ಮನ್ನ ಜನ್ಮಾಂತರದ ಪ್ರಾಪ್ತಿಗಳಿಂದ ವಂಚಿತರನ್ನಾಗಿ ಮಾಡ್ಬಿಡುತ್ತೆ. ಶರೀರ ಏನು ಸಾಧಾರಣ ಅಂದ್ಕಬೇಡಿ, ಪ್ರಕೃತಿ ಅಲ್ವಾ, ತತ್ವಗಳಲ್ವಾ. ಆತ್ಮನನ್ನ 2 ಯುಗ ಹಿಡ್ದಿಟ್ಟಿದೆಯಲ್ಲ. ಬಟ್ ಈಗಲೂ ರುಚಿಯಾಗಿ ಅದರ ರುಚಿಯಲ್ಲೇ ಇದ್ರಂಗೆ ದೇಹದಲ್ಲಿ ಇರೋದನ್ನು ಒಂದು ಗುಲಾಮಿ ರುಚಿಯಾಗಬಾರದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಡ್ರಿಲ್ ಮಾಡಿ ಅಟ್ಲೀಸ್ಟ್ ಹೊರೆ. ಈಗ ವೆಯ್ಟ್ ಜಾಸ್ತಿ ಇರೋರ್ಗೆ ಏನಂತಾರೆ ಡಾಕ್ಟ್ರೇ, ಡ್ರಿಲ್ ಮಾಡ್ರಿ ಅಂತಾರೆ, ವೆಯ್ಟ್ ಇಳಿಸಿ ಅಂತ. ಹಂಗೆ ಗಳಿಗೆ ಪರಮಧಾಮ, ಗಳಿಗೆ ಸೂಕ್ಷ್ಮ ಲೋಕ. ಇಲ್ಲಿ ನೀವು ಬುದ್ಧಿಯನ್ನು ಇಡ್ತಾ ಇದ್ರೆ ತಲೆ ಮೇಲಿರೋ ಆತ್ಮದ ಮೇಲೆ ವೆಯ್ಟ್ ಇಳಿತದೆ. ಯಾಕೆ? ಬಾಬೂರ್ ಸಂಕಲ್ಪ ನಡೀತಿರುತ್ತೆ, ಜ್ಞಾನದ ಚಿಂತನೆ ನಡೀತಿರುತ್ತೆ. ಕರ್ಮಯೋಗಿ ಆದರೂ ಕೆಳಗಡೆ ಬಂದ್ರೂ ಅದೇ ಜ್ಞಾನದ ಚಿಂತನೆಯಲ್ಲಿ ಬಾಬಾ ನೆನ್ಪಲ್ ಮಾಡೋದು. ಇದಕ್ಕೆ ಹೇಳಲಾಗುತ್ತೆ ಸಂಕಲ್ಪ ಶಕ್ತಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹತೋಟಿಯಲ್ಲಿದೆ. ನನಗೆ ಯಾವ ಸ್ಥಿತಿಯಲ್ಲಿ ಯಾವಾಗ ಹೆಂಗ್ ಬೇಕು, ಅಯ್ಯೋ ನನಗೇನು ಬೇಡ ಅಂತ ನೀವು ಹೇಳಂಗಿಲ್ಲ. ಯಾಕೆಂದರೆ ಬಾಬಾ ನೀವು ಯಾವಾಗ ಪ್ರಾಮಿಸ್ ಮಾಡಿದ್ರಿ, ಬಾಬಾ ನಾನು ನಿನ್ನ ಮಗು,
ನಾನು ನಿಂದು ಅಂತ. ಅವಾಗ ಅವ್ರು ಏನು ಹೇಳ್ತಾರೆ ಅದರಂತೆ ನಿಮ್ಮ ಸ್ಥಿತಿ ಇರಬೇಕು. ನಿಮಗೆ ಹೆಂಗ್ ಬೇಕೋ ಹಂಗಿರಂಗಿಲ್ಲ. ಈಗ ಇದು ಅದು ಕತೆ ಹೇಳಂಗಿಲ್ಲ. ಅವಾಗ ಏನಂದ್ರೆ ಮೋಸ ಅಂತ. ಯು ಆರ್ ನಾಟ್ ಆನೆಸ್ಟ್, ಸತ್ಯವಾಗಿಲ್ಲ ಅಂತ. ಶರೀರದ ಪ್ರವೃತ್ತಿ, ಯಾವುದೇ ಪ್ರವೃತ್ತಿಯ ಹಿಂದೆ ನೀವು ಇರಂಗಿಲ್ಲ. ಬಾಬೋರ್ ಸೇವಾ ಪ್ರವೃತ್ತಿಯಲ್ಲೇನೆ ಸೇವೆ ನಂದು, ನೀವು ಮೇಲ್ ಕೂತಿರ್ರಿ ನಾನು ಮಾಡಿಸ್ತೀನಿ ಅಂತಾರೆ. ಅಲ್ಲಿ ಕೂತ್ಕೊಂಡು ಇಲ್ಲಿ ಮಾಡಂಗಿದ್ರೆ ಮಾಡ್ರಿ. ಪೆಲೆ ಯೋಗ ಯಾದ್ ಸೇ ಸೇವಾ, ಅದಿಲ್ದೆ ನೀವೇನು ಮಾಡಂಗೇ ಇಲ್ಲ ಅಂತ. ಇವತ್ತಂತೂ ಅದು ಎಂತ ದೊಡ್ಡ ಮಾತು ಹೇಳ್ಬಿಟ್ರು ಬಾಬಾ ಅವರು. ಭೋಗ ವಿಲಾಸಿಗಳಂತ. ಭೋಗಿಯೇ ಭೋಗ್ನೆ ಮೇ ವ್ಯಸ್ತು ಅಂದ್ಬಿಟ್ರಲ್ವಾ. ಯೋಚನೆ ಆಗ್ಬೇಕಿದೆಲ್ಲ. जितना समय जो संकल्प चाहिए उतना ही समय वो चले, जहां बुद्धि लगाना चाहे वहां ही लगे, इसको कहा जाता है अधिकारी. ये प्रैक्टिस अभी बहुत कम है. ಕೇಳ್ರಿ, ತಂದೆ ಹೇಳ್ತಿದ್ದಾರೆ ನಿಮ್ಮ ಅಭ್ಯಾಸ ಹೆಂಗಿರ್ಬೇಕಂದ್ರೆ, ನೀವು ಯಾವಾಗ ರಚಯಿತ ಸಂಕಲ್ಪ, ನಿಮ್ಮ ರಚನೆ, ನಿಮ್ಮ ವಿಚಾರಗಳು ನಿಮಗೆ ಹೆಂಗ್ ಬೇಕೋ ಹಂಗ್ ವಿಚಾರ ನಡಿಬೇಕು. ಅಂದ್ರೆ ಬಾಬೂರ್ ನಿರ್ಣಯದ ಅನುಸಾರ ನನ್ನ ಬುದ್ಧಿ ಇರಬೇಕು. ಬಾಬೂರ್ ಸಂಸ್ಕಾರಗಳು, ಬಾಬೂರ್ ವಿಚಾರಗಳ ಅನುಸಾರವಾಗಿ ನನ್ನ ಮನಸ್ಸಿರ್ಬೇಕು. ಅದು ಬಿಟ್ಟು ನೀವು ಬೇರೆ ಮಾಡಂಗಿಲ್ಲ. ಎಷ್ಟು ಟೈಮ್ ಯಾವ ಸಂಕಲ್ಪದಲ್ಲಿ ಇರಬೇಕು ಅದು ಇರಬೇಕು. ಎಲ್ಲಿ ಬುದ್ಧಿ ಇಡ್ಬೇಕು ಅಲ್ಲಿ ಇಡಬೇಕು. ಇದಕ್ಕೆ ಹೇಳಲಾಗುತ್ತೆ ಅಧಿಕಾರಿ. ಹಂಗಲ್ಲ ನಾನು ಸ್ವದರ್ಶನ್ ಚಕ್ರಧಾರಿ ಸತ್ಯಾತ್ರೇತ ದ್ವಾಪರ ಕಲಿಯುಗ ಬಂದ ತಕ್ಷಣನೇ ನಾಳೆ ಏನು ಮಾಡಬೇಕು, ಅಥವಾ ನೆನ್ನೆ ಏನಾಗಿತ್ತು ನೆನಪು ಬಂತು, ತಿರ್ಗಾ ಆರೇರೆ ನಾನು ಸ್ವದರ್ಶನ್ ಚಕ್ರಧಾರಿ, ತಿರ್ಗಾ 2 ನಿಮಿಷ ಆದ್ಮೇಲೆ ಓಡೋಯ್ತು ಬುದ್ಧಿ, ತಿರ್ಗಾ ನಾನು ಸ್ವದರ್ಶನ್ ಚಕ್ರಧಾರಿ. ಇದು ಅಧಿಕಾರಿನೂ ಅಲ್ಲ. ಏನು ಬಾಬಾ ಹೇಳ್ತಾರೆ, ಹತೋಟಿನೂ ಇಲ್ಲ. ಮಾಸ್ಟರ್ ರಚಯಿತ, ನಾನು ರಾಜ ಅನ್ನೋ ನಶೆನೂ ಇಲ್ಲ ಅಂತ. ಈ ಪ್ರಾಕ್ಟೀಸ್ ಈಗ ತುಂಬ ಕಡಿಮೆ ಇದೆ. ಯಾಕೆ ರಚಯಿತನಾದರೂ ತನ್ನ ಅಧಿಕಾರ ಇಟ್ಕೊಳ್ಳಕ್ಕಾಗ್ತಿಲ್ಲ ಅಂದರೆ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸೇ ಮಾಡೋದ್ರಲ್ಲಿ ಆಲಸ್ಯ ಅಲ್ಲ ಎಲ್ಲರಿಗೆ. ಯೋಗದಲ್ಲಿ ಕೂತ್ಕೊಳ್ಳೋಕೆ ರೆಡಿ ಇಲ್ಲಲ್ಲ. ಬಾಬಾವ್ರ ಪ್ರತಿ ಪ್ರೀತಿ ಇರೋದೂ ಸಂಗಮ್ ಯುಗದಲ್ಲಿ ಬಹುದೊಡ್ಡ ಸೌಭಾಗ್ಯ. ಪರಮಾತ್ಮನ ಪ್ರೀತಿ ಮಾಡೋ ಸಂಸ್ಕಾರ ಮನುಷ್ಯನಿಗೆ ಮನುಷ್ಯನ ಮೇಲೆ ಪ್ರೀತಿ ಓಡೋಗ್ಬಿಡುತ್ತದೆ. ಯಾವುದು ಮನುಷ್ಯ ನನ್ನ ದರಿದ್ರನನ್ನಾಗಿ ಮಾಡಿಬಿಡುತ್ತೆ ಜನ್ಮಾಂತರಕ್ಕೆ. ನಾನು ಹಾರ್ಡ್ ಶಬ್ದ ಹೇಳ್ತಿರ್ಬೋದು, ಬಟ್ ಆದರೆ ಇದು ದಾಸತ್ವ ಎಂಥದ್ದು. ಎಲ್ಲ ಜನ್ಮಗಳಲ್ಲಿ ದಾಸನನ್ನು ಮಾಡೋದಂತಂದ್ರೆ ಏನು ಅರ್ಥ? ರಾಜಾಯಿ ಕಳ್ಕೊಳ್ಳೋದು ಈ ಅಲ್ಪಕಾಲದ ಸಾಧನೆಗಳ, ಶರೀರದ ಅಲ್ಪಕಾಲದ ಸಂಬಂಧಗಳ ಹಿಂದೆ ನನ್ನ ಸ್ಥಿತಿಯನ್ನು ಮೇಂಟೈನ್ ಮಾಡೋಕ್ಕಾಗದೇ ಇರೋದು ಇದೆಂಥ ಅಧೀನತೆ ಅಲ್ಲ. ಯಾವುದರಲ್ಲಿ ಎಷ್ಟು ದೊಡ್ಡ ಪ್ರಾಪ್ತಿಯ ವಂಚನೆ. ಅಟ್ಲೀಸ್ಟ್ ಅದು ಅರ್ಥ ಆದರೂ ಆಗಬೇಕಲ್ಲ. ಅಂತರ್ಮುಖ ಸ್ಥಿತಿಯಲ್ಲಿ ಇಲ್ಲ ಅಂದರೆ ಇದೆಲ್ಲ ಹಂಗಂಗೆ ಹಾರೋಗುತ್ತೆ. ಅಂತರ್ಮುಖಿಯಾಗಿಲ್ಲ ಅಂದರೆ ಕಾದೆಂಚು ಥರ ಬುದ್ಧಿ. ನೀರು ಹಾಕಿದ್ರೆ ಸ್ವಯ್ ಅಂತ ಹೊಟ್ಟೋಗುತ್ತೆ ನೋಡಿ, ಹಂಗೆ ಜ್ಞಾನ ರತ್ನಗಳು ಸ್ವಯ್ ಅಂತ ಹೊಟ್ಟೋಗ್ತವೆ, ಕೂತ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪ್ರಾಕ್ಟೀಸ್ ಇದನ್ನು ಕಡಿಮೆ ಮಾಡ್ತಿದ್ದೀರಾ, ಅದಕ್ಕೇನೆ ಎಲ್ಲಿ ಮನಸ್ಸು ಬುದ್ಧಿಯನ್ನು ಇಡಬೇಕು ಅದನ್ನು ಇಡ್ತಾ ಇಲ್ಲ. ಇಸಲಿಯೇ ಈ ಅಭ್ಯಾಸ ಕರೋ ಆರ್ಡರ್ ಮಾಡ್ತಿದ್ದಾರೆ. ಅದಕ್ಕೆ ಈ ಅಭ್ಯಾಸ ಮಾಡಿ ಗಳಿಗೆ ಮನಸ್ಸು ಬುದ್ಧಿಯನ್ನು ಡ್ರಿಲ್ಲಲ್ಲಿ ತತ್ಪರ ಮಾಡ್ರಿ. 5 ಸ್ವರೂಪದ ಡ್ರಿಲ್ ಹೇಳಿದ್ರು ಬಾಬಾ. 24 ಸಾರಿ ಮಾಡಿ ಅಂತ ಹೇಳಿದ್ರು. ಸ್ವಮಾನದ ಸೀಟಲ್ಲಿ ಕೂತು ಎಷ್ಟು ವೆರೈಟಿ ಯುಕ್ತಿಗಳನ್ನು ಕೊಟ್ಟಿದ್ದಾರೆ. ಬುದ್ಧಿಯನ್ನು ಭಿನ್ನ ಭಿನ್ನ ರೀತಿಯಲ್ಲಿ ಡ್ರಿಲ್ ಮಾಡೋಕ್ಕೆ ಬೋರ್ ಆಗೋ ಪ್ರಶ್ನೆನೇ ಇಲ್ಲ. ಬಾಕಿ ರುಚಿ, ಜ್ಞಾನದ ಬಾಬನ್ ರುಚಿ ಬೇಕಲ್ವಾ, ಅದರ ಸುಖದ ಅನುಭವ ಮಾಡಿರ್ಬೇಕಲ್ಲ. ಅವ್ರ ಅಪ್ನಾ ಪ್ರೋಗ್ರಾಮ್ ಬನಾವ್. ಯಾರಾದರೂ ಪ್ರೋಗ್ರಾಮ್ ಮಾಡಿದ್ರೆ ಪ್ರೋಗ್ರೆಸ್ ಅಲ್ಲ. ನಿಮ್ಮ ಸ್ಥಿತಿಗೆ ತಕ್ಕಂತೆ ನೀವೇ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಇಡೀ ದಿನ ನಾನು ಈ ಡ್ರಿಲ್ಲನ್ನು ಹೆಂಗೆ ಯಾವ್ಯಾವ ರೀತಿ ವೆರೈಟಿಯಾಗಿ ಮಾಡ್ಬೋದು ಅಂತ. फिर अपने को चेक करो, जितना समय निश्चित किया क्या उतना ही समय वो स्टेज रही. ಇದು ಪುರುಷಾರ್ಥದ ಅರ್ಥ.
ಒಂದು ನಿಮ್ಮ ಪ್ರೋಗ್ರಾಮ್ ನೀವು ಮಾಡ್ಕೊಳ್ಳಿ, ನೀವು ಅಭ್ಯಾಸ ಕಂಪಲ್ಸರಿ ಮಾಡಿ. ಆಮೇಲೆ ಏನು ನೀವು ಫಿಕ್ಸ್ ಮಾಡ್ಕೊಂಡಿದ್ರಿ ನಾನು ಈ ಟೈಮಲ್ಲಿ ಮಾಡಬೇಕಂತ, ಅದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ನಾನು ಅಷ್ಟು ಟೈಮ್ ಮಾಡಿದ್ನ ಇಲ್ವಾ, ಮಾಡಲಿಲ್ಲ ಅಂದರೆ ಯಾಕೆ ಮಾಡಲಿಲ್ಲ ಅದನ್ನು ಕೇಳ್ಕೊಳ್ಳಿ. ಯಾಕೆ ಮಾಡೋಕ್ಕಾಗಲಿಲ್ಲ, ಕಾರಣ ಏನಿತ್ತು ಅಂಥ ಕೆಲಸ ಅಂತ ಇವಾಗ ಯಾರಿಗೂ ಇಲ್ವೇ ಇಲ್ಲ. ಎಲ್ಲರನ್ನು ಬಾಬಾವ್ರು ಫ್ರೀಯಾಗಿ ಇಟ್ಟಿದ್ದಾರೆ, ಮನೆ ಒಳಗೆ ಕೂತ್ಕೊಂಡು ತಪಸ್ ಮಾಡ್ರಿ ಅಂತ. ಗೊತ್ತಿದೆ ಬಾಬಂಗೆ, ಜ್ಞಾನಿತು ಆತ್ಮಗಳಲ್ವಾ, ನೆಪಗಳು ಹೇಳೋದು ತುಂಬ ಈಸಿ. ಬಾಬಾ ಎಷ್ಟು ಬ್ಯುಸಿ ಇದ್ದೆ ಗೊತ್ತಾ, ಎಷ್ಟೊಂದು ಕೆಲಸಗಳಿತ್ತು ಗೊತ್ತಾ ಅಂತ. ಈಗ 1 ವರ್ಷ 3 ತಿಂಗಳಾಯಿತು, ಇನ್ನು ಟೈಮು ಹೋಗುತ್ತೆ, ಇನ್ನು 22 ಅವ್ರಿಗೆ. ಇದು ಲಾಸ್ಟ್ ಚಾನ್ಸ್ ಬಾಬಾವ್ರು ಕೊಟ್ಟಿರ್ತಕ್ಕಂಥದ್ದು. ಏನು ಬೇಕೋ ತಗೊಂಡ್ಬಿಡಿ, ಏನು ಬೇಕೋ ನಿಮ್ಮ ಭಾಗ್ಯ ಮಾಡ್ಕೊಂಡ್ಬಿಡಿ. ಇಂಥ ಟೈಮಲ್ಲಿನೂ ಉದಾಸೀನ, ಮನ್ಮಾನಿ, ವಿಕಾರಗಳ ವಶ, ರಾವಣನ ಗುಲಾಮಿ ಏನು ಚೆನ್ನಾಗಿ ಕಾಣ್ತದೆ. हठ योगी अपने किसी इंद्रियों को कोई टांग को या बाह को एकाग्र करने के लिए कोई टाइम निश्चित करते हैं कि इतना समय एक टांग एक हाथ नीचे करेंगे व ऊपर करेंगे, सिर नीचे करेंगे या ऊपर करेंगे. लेकिन ये ಕಾಪಿ किसकी किया है? ಹಠಯೋಗಿಗಳೇನು ಮಾಡ್ತಾರೆ ಹೇಳ್ರಿ, ಅಯ್ಯೋ ಎಷ್ಟು ಕಷ್ಟಪಡ್ತಾರೆ. ಇಷ್ಟು ಟೈಮ್ ನಾನು ಕಾಲ್ ಮೇಲೆತ್ತು ನಿಂತ್ಕೊತೀನಿ, ಕೈ ಮೇಲೆತ್ತು ನಿಂತ್ಕೊಳ್ತೀನಿ, ಪರಮಾತ್ಮ ನಾನು ಬ್ರಹ್ಮದಲ್ಲಿ ಹೋಗಿ ಲೀನ ಆಗ್ಬೇಕಂತ. ಸಣ್ಣ ಸಣ್ಣ ಮ್ಯಾಜಿಕ್ ಮಾಡೋರು ಕೈ ತಿರುಗಿಸೋದಕ್ಕೆ, ಕೈ ಚಳಕಕ್ಕೆ ಎಷ್ಟು ಟೈಮ್ ಕೊಡ್ತಾರೆ ಅಭ್ಯಾಸಕ್ಕೆ. ಇಡೀ ದಿನ ರಾತ್ರಿ ಕೂತ್ಕೊಂಡು ಅಭ್ಯಾಸ ಮಾಡ್ತಾರೆ, ಏನೋ ಒಂದು ಸ್ವಲ್ಪ ದುಡಿಯೋಕ್ಕೆ. ಹಠಯೋಗಿಗಳೇನು ನಾನು ದೇವ್ರು ನೋಡ್ಬೇಕಂತ. ಅದನ್ನು ಒಂದು ಸಾಧನೆ ಅಲ್ಲ, ಸಿದ್ಧಿ ಥರ. ಅವರು ಶರೀರನ ಹೆಂಗೆ ಬೇಕೋ ಹಂಗೆ ಮೋಲ್ಡ್ ಮಾಡಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಇದನ್ನು ಯಾರು ಕಾಪಿ ಮಾಡಿರೋದು? ಈ ಹಠಯೋಗಿಗಳು. ತಲೆ ಕೆಳಗೆ ಮಾಡ್ತೀನಿ ಅಥವಾ ಕಾಯಿ ಮೇಲ್ ಮಾಡ್ತೀನಿ, ಕಾಲು ಕೆಳಗೆ ಮಾಡ್ತೀನಿ, ಇವೆಲ್ಲ ಏನಿದೆ ಕಾಪಿ किसको किया है? तो बाप ने सिखाया है बुद्धि में एक संकल्प धारण करके बैठो, उसकी उल्टी कॉपी करके एक टांग ऊपर कर देते हैं. तो बाप कहते एक संकल्प में स्थित हो जाओ तो फिर वो एक टांग पर स्थित हो जाते हैं. बाप कहते कि सदा ज्ञान सूर्य के सन्मुख रहो, विमुख न बनो. वो फिर स्थूल सूर्य के तरफ मुख करके बैठ जाते हैं. तो उल्टी ಕಾಪಿ ಕರ್ಲಿನಾ? ಹಠಯೋಗಿಗಳು ಏನಕ್ಕೆ ಹಿಂಗೆಲ್ಲ ಮಾಡೋದು? ತಂದೆ ಪರಮಾತ್ಮ ಬುದ್ಧಿಗೆ ಹೇಳಿದ್ದನ್ನೆಲ್ಲ ಅವ್ರು ಉಲ್ಟಾ ಶರೀರಕ್ಕೆ ಕಾಪಿ ಮಾಡಿದ್ರು. ತಂದೆ ಹೇಳ್ತಾರೆ, ನಾನು ಹೇಳಿದೆ ಬುದ್ಧಿಯನ್ನ ಒಂದು ಸಂಕಲ್ಪದಲ್ಲಿ ಏಕಾಗ್ರ ಮಾಡಿ ಮೇಲ್ಗಡೆ ಉಪರ್ ರಹೋ, ಮೇಲಿರಿ ಅಂದ್ರೆ ಇವರು ಕಾಲ್ ಮೇಲ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಒಂದು ಕಾಲ್ನ ಒಂದು ಸಂಕಲ್ಪದಲ್ಲಿ ಇರಿ ಅಂತ. ಒಂದು ಸಂಕಲ್ಪದಲ್ಲಿ ಸ್ಥಿತರಾಗ್ರಿ ಅಂದ್ರೆ ಬುದ್ಧಿಯನ್ನ ಒಂದು ಸಂಕಲ್ಪದಲ್ಲಿ ಇಡ್ರಿ. ಅದಕ್ಕೆ ಅವರು ಉಲ್ಟಾ ಕಾಪಿ ಮಾಡಿದ್ರು, ಕಾಲ್ ಮೇಲ್ ಮಾಡಿದ್ರು, ತಲೆ ಕೆಳಗೆ ಮಾಡಿದ್ರು. ಯಾಕೆಂದ್ರೆ ಬಾಬಾ ಬುದ್ಧಿ ರೂಪಿ ಕಾಲ್ ಮೇಲಿರ್ಲಿ ಅಂತಂದ್ರೆ ಇವರು ಕಾಲೇ ಮೇಲೆ ಮಾಡಿಬಿಟ್ರು. ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗಿ ಅಂದ್ರೆ ಒಂದು ಕಾಲಲ್ಲಿ ನಿಂತ್ಕೊಂಡ್ಬಿಟ್ರು. ಜ್ಞಾನ ಸೂರ್ಯನ ಸನ್ಮುಖದಲ್ಲಿ ಸದಾ ಇರಿ ಮಕ್ಕಳೇ ಅಂತಂದ್ರೆ ಅವ್ರೇನು ಮಾಡ್ಬಿಟ್ರು, ಸೂರ್ಯನ ಮುಂದೆ ಹೋಗಿ ನಿಂತ್ಕೊಂಡು ಅದೇನೋ ಹೇಳ್ತಾರಲ್ಲ ಸೂರ್ಯ ನಮಸ್ಕಾರ, ಅದು ಕೂತ್ಕೊಂಡು ಮಾಡಕ್ಕೆ ಶುರು ಮಾಡಿದ್ರು. ಸೂರ್ಯಮುಖಿ ಸ್ಥೂಲವಾಗಿ ನೋಡೋದು ಈಸಿ, ಅಲ್ಲಿ ಮೇಲ್ಗಡೆ ನೋಡ್ಬೇಕಲ್ವಾ, ಅದನ್ನು ಬಿಟ್ಟುಬಿಟ್ರು. ಇದು ಇಂಪಾರ್ಟೆಂಟ್. तो सिर्फ स्थूल सूर्य के तरफ मुख कर बैठते, तो उल्टी कॉपी कर दी. यथार्थ बुद्धि योग का अभ्यास अभी तुम सीख रहे हो. वो हट से करते, अपना आप अपने अधिकार से करते हो, इसलिए वो मुश्किल है, ये सहज है. ತಂದೆ ಹೇಳೋದು, ಈಗ ಬುದ್ಧಿ ಯೋಗದ ಅಭ್ಯಾಸವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ದೀರ. ಬುದ್ಧಿ ಯೋಗ, ಬುದ್ಧಿಯ ಸಂಬಂಧ ಪರಮಾತ್ಮನ ಜೊತೆ ಸಂಬಂಧ, ಬರೀ ಕನೆಕ್ಷನ್ ಅಲ್ಲ, ಸಂಬಂಧ ಸದಾ ಕಾಲದ್ದು.
ಭಗವಂತನ ಜೊತೆಯ ಸಂಬಂಧ ಬುದ್ಧಿದು, ನನ್ನ ಆತ್ಮ ಬುದ್ಧಿ ಏನಿದೆ ಹೃದಯ ಇದ್ದಂಗಲ್ವಾ. ಸೊ ನನ್ನ ಕನೆಕ್ಷನ್ ಸದಾ ಕಾಲದ್ದು. ಇದನ್ನು ಇವಾಗ ಕಲಿತಾ ಇದ್ದೀರಾ. ಅವ್ರು ಹಠದಿಂದ ಮಾಡ್ತಾರೆ, ಕಷ್ಟ ಆಗುತ್ತೆ. ನೀವು ಅಧಿಕಾರದಿಂದ ಮಾಡ್ತೀರಾ, ಅದು ಸಹಜ. ನೋಡ್ರಿ, ಅಧಿಕಾರ ಇದೆಯೋ ಅಧೀನತೆ ಇದೆಯೋ, ಕಷ್ಟ ಆಗ್ತಿದ್ಯಾ ಸಹಜ ಆಗ್ತಿದ್ಯಾ, ಅಭಿ ಇಸ್ಕೆ ಅಭ್ಯಾಸ ಕೋ ಬಡಾತೆ ಜಾವ್. ಈಗ ಈ ಅಭ್ಯಾಸವನ್ನ, ಬುದ್ಧಿಯ ಅಭ್ಯಾಸವನ್ನ ಜಾಸ್ತಿ ಮಾಡ್ತಾ ಹೋಗಿ ಮಕ್ಕಳೇ. एक सेकंड में सब एक मत हो जाए. जब संगठन का एक संकल्प, एक स्मृति होंगी और सबका एक स्वरूप होगा, तब इस संगठन की जय जयकार का नाम बाला होगा. ಈಗ ಈ ಅಭ್ಯಾಸ ಜಾಸ್ತಿ ಮಾಡ್ತಾ ಹೋಗಿ 1 ಸೆಕೆಂಡಲ್ಲಿ ಎಲ್ಲರೂ ಒಂದು ಮತದಲ್ಲಿ, ತಂದೆ ಹೇಳ್ತಾರೀಗ ಬುದ್ಧಿಯಿಂದ ಮೇಲೆ ಪರಮಧಾಮದಲ್ಲಿ ಏಕಾಗ್ರ ಆಗ್ಬಿಡಿ ಎಲ್ರು ಅಂತಂದ್ರೆ, ಎಲ್ರು ಏಕಾಗ್ರ ಆಗ್ಬೇಕು. ಹಂಗಲ್ಲ, ಒಬ್ರು ಸೂಕ್ಷ್ಮವತನ ನೋಡ್ತಾರೆ, ಒಬ್ರು ಸ್ವರ್ಗ ನೋಡ್ತಿದ್ದಾರೆ, ಇನ್ನೊಬ್ರು ನಿದ್ದೆ ಹೊಡಿತಿದ್ದಾರೆ, ಇನ್ನೊಬ್ರು ಇನ್ನೇನೋ ಮನೆ ಕೆಲಸ ಯೋಚನೆ ಮಾಡ್ತಿದ್ದಾರೆ. ಇದೆಲ್ಲ ಇದ್ರೆ ಬಾಬಾ ಹೇಳ್ತಾರೆ ಜೈ ಜಯಕಾರ ಆಗಲ್ಲ. ಅಂದ್ರೆ ವಿಘ್ನ ರೂಪ ತಾನೇ ನಾವು ಅಭ್ಯಾಸ ಮಾಡಲಿಲ್ಲ ಅಂದ್ರೆ. ಸದಾ ಈ ಸ್ಮೃತಿ, ಒಂದು ಸಂಕಲ್ಪ, ಒಂದು ಸ್ಮೃತಿ, ಒಂದು ಮತ, ಎಲ್ಲರದು ಒಂದು ಸ್ವರೂಪ. ಆ ಸ್ಮೃತಿಯ ಆಧಾರದ ಮೇಲೆ ಸ್ಥಿತಿ ಅಂಡ್ ಸ್ವರೂಪ, ನಿರಾಕಾರಿ ಸ್ವರೂಪ ಬಾಬನ ಜೊತೆಯಲ್ಲಿ ಪರಮಧಾಮದಲ್ಲಿ ಅದು ಇರಿದ ತಕ್ಷಣ ಇದ್ದಾಗ, ಯಾವಾಗ ಇಡೀ ಇಷ್ಟು ಲಕ್ಷ ಬ್ರಾಹ್ಮಣರು ಒಂದು ಸಂಕಲ್ಪದಲ್ಲಿ ಕೂತ್ಕೊಂಡ್ಬಿಟ್ರೆ ಇಮ್ಮಿಡಿಯೇಟ್ ಜೈ ಜೈಕಾರ ಆಗುತ್ತೆ. ಅಂದ್ರೆ ಅಷ್ಟು ಇನ್ನ ವೈರಾಗ್ಯ ಬರಲಿಲ್ಲ. ಬುದ್ಧಿ ಯೋಗ ಇನ್ನ ಶರೀರದ ಹಿಂದೆ, ಹಣದ ಹಿಂದೆ, ಕೆಲಸ ಕಾರ್ಯಗಳ ಹಿಂದೆ ಓಡ್ತಾ ಇದೆ. ಏಕಾಗ್ರಚಿತ್ ಅಭ್ಯಾಸ ಅದೇನಿರ್ಬೇಕು ಅದಿನ್ನ ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಜೈಸೆ ಸ್ಥೂಲ್ ಕಾರ್ಯ ವಾ ಸೇವಾ ಮೇ विचारों का मेल करते हो, अर्थात सब एक विचार वाले हो जाते हो, तब ही कार्य सफल होता है. ऐसे संगठित रूप में सब एक संकल्प में स्वरूप हो जाए. ಹೆಂಗೆ ಸ್ಥೂಲ ಸೇವಾ ಕಾರ್ಯಗಳಲ್ಲಿ ಏನಾದರೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ, ಇದು ಮಾಡೋಣ ಅಂತ ಎಲ್ಲರನ್ನೂ ಒಪ್ಪಿಸ್ಕೊಂಡು ಎಲ್ಲರೂ ಒಂದು ಏಕಮತದಲ್ಲಿ ಕೆಲಸ ಮಾಡಿದಾಗ ಕೆಲಸ ಸಫಲ ಆಗ್ಬಿಡುತ್ತೆ, ಎಲ್ರದ್ದು ಸಹಯೋಗ ಸಿಗುತ್ತಲ್ಲ. ಹಂಗೆ ಇಲ್ಲಿನೂ ಬಾಬಾ ಹೇಳ್ತಾರೆ, ಎಲ್ಲರೂ ಒಂದು ಸ್ವರೂಪದಲ್ಲಿ ಇರೋದ್ರಲ್ಲಿ ಏಕಮತ ಆಗ್ಬಿಡಿ. ಬಾಬಾವ್ರು ಯಾವುದಕ್ಕೆ ಆರ್ಡರ್ ಕೊಡ್ತಾರೆ, ಈಗ ನನಗೆ ನಾನು ಆರ್ಡರ್ ಕೊಟ್ಕೊಂಡು ನಾನು ಸೂಕ್ಷ್ಮವತನದಲ್ಲಿ 10 ನಿಮಿಷ ಅರ್ಧ ಗಂಟೆ ಇರ್ಬೇಕಂದ್ರೆ ಅಲ್ಲಿ ಇರ್ಬೇಕು. ನಾನು ಈಗೀಗ ಪರಮಧಾಮದಲ್ಲಿ ಅಲ್ಲಿ ಇರಬೇಕು, 1 ಅರ್ಧ ಗಂಟೆ ಅಂದ್ರೆ ಅಲ್ಲಿ ಇರಬೇಕು. ಅದು ನಾನೇ ನನಗೆ ರಿಹರ್ಸಲ್, ನನ್ನ ಮೇಲೆ ನನಗೆ ಅಟೆನ್ಷನ್ ಇದ್ದ ಅಭ್ಯಾಸ ಮಾಡ್ತೀನಿ. ಆಗ ಸಂಘಟನೆಯಲ್ಲಿ ಯಾವ ಆರ್ಡರ್ ಬಂದ್ರೂ ಆ ಸ್ಥಿತಿಯಲ್ಲಿ ಇರೋದು ಈಸಿ ಆಗುತ್ತೆ. ಮಾಡೋದೇ ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಅದಕ್ಕೆ ಹೇಳ್ತಿದ್ದಾರೆ, ಸಂಘಟಿತ ರೂಪದಲ್ಲಿ ಒಂದು ಸಂಕಲ್ಪ, ಒಂದು ಸ್ವರೂಪದಲ್ಲಿರೋ ಪ್ಲಾನ್ ಮಾಡ್ರಿ. ಒಂದು ಸಂಕಲ್ಪ, ಒಂದು ಸ್ವರೂಪ. बीज रूप स्मृति चाहे वहाँ स्थिति चाहे तो सब बीज रूप में स्थित हो जाए. ऐसे जब एक स्मृति स्वरूप हो जाएंगे, तब हर संकल्प की सिद्धि अनुभव करेंगे या सिद्धि स्वरूप हो जाएंगे. जो सोचेंगे और जो बोलेंगे वही ಪ್ರಾಕ್ಟಿಕಲ್ ಮೇ ದೇಖೆಂಗೆ. ಇದೆಲ್ಲ ಎಲ್ಲದರದ್ದು ಸಿದ್ಧಿ ಬಂದ್ಬಿಡುತ್ತೆ. ಚಾಹೆ ಬೀಜರೂಪ ಸ್ಥಿತಿಯಲ್ಲಿ ಎಲ್ರೂ ಒಟ್ಟಿಗೆ ಕೂತ್ಕೊಳ್ಳೋಣ ಅಂದ್ರೆ ಎಲ್ಲರೂ ಸ್ಥಿತ ಆಗ್ಬಿಡ್ಬೇಕು. ನಾನು ಬೀಜರೂಪ ಪರಮಧಾಮದಲ್ಲಿ ತಂದೆ ಬೀಜರೂಪನ ಜೊತೆಯಲ್ಲಿ ಏಕಾಗ್ರ ಆಗಿದ್ದೀನಿ. ಆ ಸ್ಥಿತಿ, ಆ ಸ್ವರೂಪ, ಬೀಜರೂಪ ನಿರಾಕಾರಿ ಸ್ವರೂಪದಲ್ಲಿ ಬೀಜರೂಪ ಸ್ಥಿತಿ. ಆ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ರೆ ಸಂಕಲ್ಪಗಳ ಸಿದ್ಧಿಯ ಅನುಭವ ಮಾಡ್ತೀರಾ. ಒಂದು, ಆ ಸ್ಥಿತಿಯಲ್ಲಿ ಏನು ಸಂಕಲ್ಪ ಮಾಡ್ತಿರೋ, ಮಾತಾಡ್ತಿರೋ ಅದೆಲ್ಲ ಪ್ರಾಕ್ಟಿಕಲ್ ಆಗ್ತಾ ಹೋಗುತ್ತೆ, ತಥಾಸ್ತು ಆಗ್ತಾ ಹೋಗುತ್ತೆ.
इसको कहा जाता सिद्धि स्वरूप. ಇದಕ್ಕೆ ಹೇಳಲಾಗುತ್ತೆ ಸಿದ್ಧಿ ಸ್ವರೂಪರು. ಯಹಿ ಜೈ ಜೈಕಾರ ಕಿ ನಿಶಾನಿ. ಇದೇ ಜೈ ಜೈಕಾರದ ಚಿಹ್ನೆ. ಅಂದ್ರೆ ಅಷ್ಟು ಮಾಸ್ಟರ್ ಬೀಜರೂಪ ಸ್ಥಿತಿಯಲ್ಲಿ ಪರಂಧಾಮದಲ್ಲಿ ಬೀಜರೂಪ ತಂದೆಯ ಜೊತೆ ಕೂತ್ಕೊಳ್ಳೋ ಲಾಂಗ್ ಹ್ಯಾಬಿಟ್ ಅಭ್ಯಾಸ ಏನಿದೆ ಅದು ಇದ್ದಾಗ ಎಚ್ಚರ ಬೇಕಾಗುತ್ತೆ. ಅವಾಗ ಏನು ಸಂಕಲ್ಪ ಮಾಡ್ತೀವಿ, ಮಾತಾಡ್ತೀವಿ, ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಸಿದ್ಧ ಆಗ್ಬಿಡುತ್ತೆ. ಅದರದ್ದು ಹೊರೆ ಅಥವಾ ಪ್ರಾಪ್ತಿ ನಮ್ಮ ತಲೆ ಮೇಲೆ ಇರುತ್ತೆ. ಇಸಿ ಕಾಹಿ ಯಾದಗಾರ್ ಹೈ कलयुगी पर्वत उसे एक साथ में ही अंगुली देना. ये एक संकल्प ही अंगुली है. तो अभी ऐसे प्रोग्राम बनाओ. ಇದರದೇ ನೆನಪಾರ್ಥ. ಅದು ಗೋವರ್ಧನ ಪರ್ವತವನ್ನ ಕಿರುಬೆರಳಿಂದ ಎತ್ತಿದ್ರು. ಯಾರಾದ್ರೂ ಕಿರುಬೆರಳಿಂದ ಎತ್ತಕ್ಕಾಗುತ್ತಾ? ಇದು ಈ ಕಲಿಯುಗಿ ಪರ್ವತವನ್ನ ಸಮಾಪ್ತಿ ಮಾಡಲಿಕ್ಕೆ ನಿಮ್ಮೆಲ್ಲರ ಕಿರುಬೆರಳಿನ ಸಹಯೋಗ ಅಂದ್ರೇನು? ಒಂದೊಂದು ಸಂಕಲ್ಪದ ಸಹಯೋಗ, ಒಂದು ಸ್ಥಿತಿ, ಒಂದು ಸ್ವರೂಪದಲ್ಲಿರೋ ಸಹಯೋಗ ಕೊಟ್ರೆ ಆಟೋಮೆಟಿಕಲಿ ಬಾಬಾ ಹೇಳ್ತಾರೆ ಏನು ಸಕ್ಸಸ್ ಜೈ ಜೈಕಾರ ಆಗ್ಬಿಡುತ್ತೆ. ಈ ತರಹ ಪ್ರೋಗ್ರಾಮ್ ಮಾಡಿ ಒಂದು ಸಂಕಲ್ಪ, ಒಂದು ಸ್ವರೂಪದಲ್ಲಿ ಎಲ್ಲರೂ ಇರೋಕ್ಕಾಗುತ್ತಾ? ಆನೆಸ್ಟ್ ಪ್ರಾಕ್ಟೀಸ್ ಬೇಕಿದ್ರಲ್ಲಿ. ಸುಳ್ಳು ಪ್ರಾಕ್ಟೀಸ್ಗಳು ಇರಂಗಿಲ್ಲ. ಆನೆಸ್ಟ್ ಪ್ರಾಕ್ಟೀಸ್. संगठन रूप में एक स्मृति स्वरूप होने से वायुमंडल पावरफुल हो जाएगा. लगन की अग्नि की भट्टी अनुभव होंगी जिसके वाइब्रेशन चारों ओर फैलेंगे. ಹೆಂಗೆ ಫೈಲೆಂಗೆ ಅಂತಂದ್ರೆ ಬಾಬಾ ಆಟಮ್ ಬಾಂಬ್ ಹೇಳ್ತಾರೆ. जैसे एटम बम एक स्थान पर छोड़ने से चारों ओर उसके अंश फैल जाते हैं. वो एटम ಬಾಂಬ್ ಯೇ ಹೇ ಆತ್ಮಿಕ್ ಬಾಂಬ್. ಸಂಘಟನೆಯಲ್ಲಿ ಈ ಸ್ಮೃತಿ ಸ್ವರೂಪ ಎಲ್ಲರದು ಒಂದು ಸ್ಮೃತಿ ಸ್ವರೂಪ ಪವರ್ಫುಲ್ ಸ್ಥಿತಿಯಲ್ಲಿ ಕೂತ್ಕೋತಿರೋ ವಾಯುಮಂಡಲದಲ್ಲಿ ಆ ತಾಕತ್ ಬಂದ್ಬಿಡುತ್ತೆ. ಬಾಬಾ ಹೇಳಿದಾರಲ್ಲ, ಈಗ ನಡೀತಾ ಕೂತ್ಕೊಳ್ತಾ ವಾಯುಮಂಡಲದಲ್ಲಿ ಶಕ್ತಿಶಾಲಿ ತಂದೆಯ ನೆನಪಿನ ವೈಬ್ರೇಷನ್ಸ್ ಅನ್ನ ಬಿಡಬೇಕು. ನಿರಂತರ ವೈಬ್ರೇಷನ್ ಹರಡಬೇಕು. ಬೇರೆ ವೈಬ್ರೇಷನ್ ಒಬ್ಬರಿಗೊಬ್ಬರು ಇದು ಸಹಯೋಗ ಕೊಡಬೇಕು. ಒಬ್ರು ಯೋಗದ ವೈಬ್ರೇಷನ್ ಹರಡೋದು, ಇನ್ನೊಬ್ರು ನಿದ್ದೆ ವೈಬ್ರೇಷನ್ ಹರಡೋದು, ಇನ್ನೊಬ್ರು ವ್ಯರ್ಥ ಸಂಕಲ್ಪಗಳ ವೈಬ್ರೇಷನ್ ಹರಡೋದು, ಇದೆಲ್ಲ ಹೊರೆ ಹೊತ್ಕೊಳ್ತಾ ಹೋಗ್ತಾರೆ. ಇದು ಅರ್ಥ ಆಗ್ಬೇಕು. ಕರ್ಮದ ಫಿಲಾಸಫಿ ತುಂಬಾ ಡೀಪ್ ಆಗಿದೆ, ಸಾಧಾರಣ ಏನಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ವೈಬ್ರೇಷನ್ 4-6 ಕಡೆ ಹರಡುತ್ತೆ. ಲಗನ್ನಿನ ಅಗ್ನಿಯ ಬಟ್ಟಿ ಹಂಗ್ ಮಾಡಿ ಒಂದು ಸ್ವರೂಪ, ಒಂದು ಸಂಕಲ್ಪದಲ್ಲಿ ಇದು ಆಟಮ್ ಬಾಂಬ್ ಹಾಕಿದ್ರೆ 4-6 ಕಡೆ ಅದರ ಅಂಶ ಹೆಂಗ್ ಹರಡುತ್ತೋ, ಇದು ಆತ್ಮಿಕ್ ಬಾಂಬ್. इसका प्रभाव अनेक आत्माओं को आकर्षित करेंगे और सहजी प्रजा की वृद्धि हो जाएंगे. ಈ ನೆನಪಿನ ವೈಬ್ರೇಷನ್ಸಿನ ವಾತಾವರಣ ಹೆಂಗ ಹರಡುತ್ತೆ ಮತ್ತೆ ಅನೇಕ ಆತ್ಮಗಳನ್ನ ಬಾಬಾವ್ರ ಕಡೆ ಆಕರ್ಷಣೆ ಮಾಡುತ್ತೆ. ಪ್ರಜೆಗಳು, ಆತ್ಮಗಳು ವೃದ್ಧಿ ಆಗ್ತಾ ಹೋಗ್ತಾರೆ. ಅಂದ್ರೆ ಸೇವೆ ವೃದ್ಧಿ ಆಗುತ್ತೆ. जैसे उस एटम बम का बहुत काल के लिए धरणी पर प्रभाव पड़ता, वैसे ही चैतन्य जीवन की ये धरणियों पर बहुत करके बेहद का वैराग्य का प्रभाव पड़ेगा. इसलिए सहज प्रजा बन जाएंगे. ತಂದೆ ಏನು ಹೇಳ್ತಿದ್ದಾರೆ? ಆಟಮ್ ಬಾಂಬ್ ಹಾಕಿದ್ರೆ ಹಿರೋಶಿಮಾ, ನಾಗಸಾಕಿ ಮೇಲೆ ಏನು ಹಾಕಿದ್ರು ಇವತ್ತಿನವರೆಗೂ ನೋಡಿ ಅದ್ರದ್ದು ಎಫೆಕ್ಟ್ ಎಷ್ಟು ಕೆಟ್ಟದಾಗಿದೆ. ಹಂಗೆ ಬಾಬಾ ಹೇಳ್ತಾರೆ, ನೀವು ಚೈತನ್ಯ ಮಕ್ಕಳ ಯೋಗದ ವಾಯುಮಂಡಲ ಶಕ್ತಿಶಾಲಿ ವೈಬ್ರೇಷನ್ಸ್ ಏನಿದೆ ಈ ಧರಣಿ ಮೇಲೆ ಲಾಂಗ್ ಟೈಮ್ ಅದರ ಪ್ರಭಾವ ಇರುತ್ತೆ. ಅದು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಬಟ್ ಆದರೆ ಇದರ ಆಧಾರ ಏನು? ಬೇಹದ್ ವೈರಾಗ್ಯದ ಪ್ರಭಾವ ಜಾಸ್ತಿ ಇರಬೇಕು. ಬೇಹದ್ ವೈರಾಗ್ಯ ತನ್ನ ದೇಹದ ಮೇಲೆ, ಪ್ರಪಂಚದ ಮೇಲೆ, ಸಂಬಂಧದ ಮೇಲೆ ಇರೋದಂದ್ರೇನು? ಮೋಹ ನಷ್ಟ ಆಗ್ಬಿಡುತ್ತೆ.
ಅಲ್ಲಿ ಒಬ್ಬ ತಂದೆಯ ಲಗನ್ನು, ಒಬ್ಬ ತಂದೆಯ ಪ್ರೀತಿ ಏನಿದೆ ಅದು ಎಳಿತಾ ಹೋಗುತ್ತೆ. ಈಗ ಯಾಕೆ ಬಾಬಾ ಎಳಿತಿಲ್ಲ ಅಂದರೆ ಶರೀರದ ವ್ಯಾಮೋಹ. ಜನ ಅನ್ಬೋದು ನಂಗೇನು ಎಲ್ಲಿಲ್ಲ ಮೋಹ ಅಂತ. ಖಂಡಿತ ಮೋಹ ಇದೆ. ಗಳಿಗೆ ನಮ್ಮ ಅಟೆನ್ಷನ್ನು ಸ್ಥೂಲವಾಗಿ ಹೋಗ್ತಾ ಇದೆ ಅಂದರೆ ಅದು ವ್ಯಕ್ತಿ ಇರ್ಬೋದು, ಸಾಧನೆ ಇರ್ಬೋದು, ಕೆಲಸ ಇರ್ಬೋದು, ಏನೇ ಇರ್ಬೋದು, ದೇ ಪೂರ ಮೋಹ, ದೇಹಾಭಿಮಾನ. ಯಾವ ಕಾರಣ ಯಾಕಿದೆ? ಇನ್ನ ಬೇಹದ್ ವೈರಾಗ್ಯ ಬರಲಿಲ್ಲ. ಮನುಷ್ಯರಿಗೆ ಇಷ್ಟೆಲ್ಲ ಕಷ್ಟ ನೋಡ್ತಿದ್ದಾರೆ, ವೈರಾಗ್ಯ ಬರ್ತಿಲ್ಲಲ್ಲ. ಬೇಕಾಬಿಟ್ಟು ಎಲ್ಲ ಹೆಚ್ಚು ಕಡಿಮೆ ಮಾಡ್ತಾರೆ. ಇನ್ನ ಜೋರು ಹೊಡ್ತಾ ಬೀಳೋದಿದೆ. ಯಾವಾಗ ಬ್ರಾಹ್ಮಣರು ಬುದ್ಧಿ ಕಲಿತಾರೆ. ಬಾಬಾ ಒಂದು ಮುರಳಿಯಲ್ಲಿ ಕ್ಲಿಯರ್ ಹೇಳಿದ್ದಾರೆ, ನೀವೇ ಆಗಿ ಬಿಡಿ, ಬಿಡ್ಲಿಲ್ಲ ಅಂದ್ರೆ ನಾನು ಬಿಡಿಸೋದು ಗೊತ್ತಿದೆ ಅಂತ. ಪ್ರೀತಿಯಿಂದ ಬಾಬಾವ್ರು ಹೇಳೋದನ್ನ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಸಮಾಪ್ತಿ ಮಾಡೋದು ಈಸಿ. ಬಟ್ ಯಾವಾಗ ಹೊಡ್ತ ಬೀಳುತ್ತಲ್ಲ, ಅದು ತಡಿಲಾರ್ದು ಹೊಡ್ತ. ಅದು ಒಡಿಸ್ಕೊಂಡು ಏನಕ್ಕೆ ಬುದ್ಧಿ ಕಲಿಬೇಕು? ಪರಮಾತ್ಮನ ಪ್ರೀತಿಯಲ್ಲೇ ಬುದ್ಧಿ ಕಲಿಬೇಕಲ್ವಾ? ಅಂಥದ್ದೇನು ಬಂತು? ರೆಸ್ಪೆಕ್ಟಬಲ್ ಇರಲ್ಲ ಒಡಿಸ್ಕೊಂಡು ಬುದ್ಧಿ ಕಲಿಯೋದು. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ, ಬಾಬಾವ್ರು ಹೇಳಿದ್ದನ್ನು ನಾನು ಎಷ್ಟು ಸೀರಿಯಸ್ ಆಗಿ ತಗೋತೀನಿ. ಯೋಗಿ ಜೀವನ, ಬ್ರಾಹ್ಮಣ ಮಕ್ಕಳು, ಈಶ್ವರೀಯ ಕುಲದವರಿಗೆ ಇವತ್ತು ಬಾಬಾ ಭೋಗಿಗಳನ್ನು ಶಬ್ದ ಯೂಸ್ ಮಾಡ್ತಿದ್ದಾರೆ ಅಂದರೆ ನೀವು ಯೋಚನೆ ಮಾಡ್ರಲ್ಲ. ಬಾಬಾನು ಮೇಲ್ ಕೂತ್ಕೊಂಡು ನೋಡ್ತಿದ್ದಾರೆ, ಟೈಮ್ ಏನು, ಮಕ್ಕಳೇನು ಮಾಡ್ತಿದ್ದಾರೆ. ಸೊ ಅದರಿಂದ ಬಾಬಾ ಹೇಳೋದು, ನಿಮ್ಮ ಮಕ್ಕಳ ಸ್ಥಿತಿ ಧರಣಿ ಮೇಲೆ ನೀವು ಚೈತನ್ಯ ಆತ್ಮಗಳ ಪ್ರಭಾವ ಬಹಳ ಸಮಯ ನಡೆಯುತ್ತೆ ಅಂದರೆ ನಾವು ಎಷ್ಟು ಎಚ್ಚರ ವಹಿಸಿ ಮಾಡಬೇಕು. ಇಲ್ಲಾಂದರೆ ಪದಂ ಗುಣ ಪ್ರಾಪ್ತಿ, ಪದಂ ಗುಣ ಪಶ್ಚಾತ್ತಾಪ, ಹೊರೆ. ಅದು ಅರ್ಥ ಆಗ್ಬೇಕು. ಕರ್ಮ ಫಿಲಾಸಫಿ ಸಂಗಮ ಯುಗದ್ದು ತುಂಬ ಡೇಂಜರಸ್. ಭೂಲ್ ಚೂಕ್, ಬೈ ಮಿಸ್ಟೇಕ್ ಹೆಚ್ಚು ಕಡಿಮೆ ಮಾಡಕ್ ಹೋಗ್ಬಾರ್ದು ಶ್ರೀಮತ ಬಿಟ್ಟು. अच्छा ऐसे रूहानी ड्रिल के अभ्यासी सदा अधिकारी विश्व कल्याणी हर संकल्प को सिद्ध कर सिद्धि स्वरूप आत्माओं को ऐसे बाप समान प्रकृति को अधीन कर चलाने वाले और ऐसे सर्वसमर्थ बच्चों को बाप दादा का याद प्यार और गुड मॉर्निंग। हम सब बच्चों की भी मीठे मीठे प्यारे बाप दादा को याद प्यार और गुड मॉर्निंग। नमस्ते नमस्ते नमस्ते, ओम शांति। शुक्रिया, कितना शुक्रिया करे, कितना अलग अलग युक्ति से, अलग अलग रीति से, प्यार प्रेम से समझाते बाबा। इसका रिटर्न हम कितना देना चाहिए।
हे ज्योतिर्बिंदु स्नेह सिंधु सब हम पर वारे बाबा, वो दिल के सहारे बाबा, प्राणों के प्यारे बाबा। ये बहुत पुराना नाता है जो दिल को अतिशय भाता है। ये कल्प कल्प का रिश्ता है जो हमें बनाता फरिश्ता है। हमें योगी बनाते भाग्य जगाते नैनों के तारे बाबा, वो दिल के सहारे बाबा, प्राणों के प्यारे भारत के भाग्य रचैया जगदैया के हो खिवैया। ज्ञान मुरली के तुम हो बजैया, तुम्ही मात पिता और भैया। यह वसुंधरा एहसान तेरा कैसे बिसारे बाबा, वो दिल के सहारे बाबा, प्राणों के प्यारे बाबा, वो दिल के सहारे बाबा, प्राणों के प्यारे बाबा। बैक स्ट्रेट करते हुए आप चेयर पे बैठे तो सीधे बैठ जाइए। आगे की ओर गहरी सांस लेंगे 3 बार, डीप ब्रीदिंग। सबसे पहले हम ब्रीदिंग एक्सरसाइज में करेंगे कपालभाति। गहरी सांस लेंगे, सांस छोड़ते हुए नाभि अंदर की ओर खींचते हुए एक्सरसाइज करेंगे। पहले 1 सेकंड में 1 स्ट्रोक लेते हुए करेंगे, फिर नेक्स्ट स्टेप में 1 सेकंड में 2 स्ट्रोक लेते हुए। गहरी सांस लेंगे एक बार, रिलैक्स। अभी हम 1 सेकंड में 2 स्ट्रोक लेते हुए एक्सरसाइज करेंगे।
रिलैक्स। अगला ब्रीदिंग एक्सरसाइज है अनुलोम विलोम नाड़ी शोधन ब्रीदिंग एक्सरसाइज। इसमें हम लेफ्ट से श्वास लेंगे, राइट से छोड़ेंगे और फिर एंडिंग भी जो है लेफ्ट से छोड़ते हुए एक्सरसाइज करेंगे। अब अभी इसको हम फास्ट करेंगे, श्वास लेंगे और छोड़ेंगे। नेक्स्ट ब्रीदिंग एक्सरसाइज है भस्त्रिका प्राणायाम। गहरी सांस लेंगे, अपने लंग्स से भरेंगे और सांस छोड़ते पूरा एयर बाहर निकालेंगे झटके के साथ। इस एक्सरसाइज से हमारी जो रोग प्रतिरोधक क्षमता बढ़ जाती है। तो आप ये एक्सरसाइज डेली जरूर करें 5 मिनट। अभी हम 1 सेकंड में एक स्ट्रोक लेते हुए जो है एक्सरसाइज करेंगे भस्त्रिका प्राणायाम। दोनों हाथों की पोजीशन घुटने में, गहरी सांस लेंगे, स्टॉप, रिलैक्स। अभी हम इसको 1 सेकंड में 2 स्ट्रोक लेते हुए एक्सरसाइज करेंगे। रिलैक्स। नेक्स्ट ब्रीदिंग एक्सरसाइज है त्रिबंध, जिसको महाबंध भी कहा जाता है। इसमें हम 3 बंध लगाएंगे। बाह्य कुंभक लगाते हैं, पहले गहरी सांस लेंगे, डीप ब्रीदिंग, फिर श्वास छोड़ने के बाद बाह्य कुंभक लगाते हुए 3 बंध लगाएंगे। जालंधर बंध, उद्यान बंध और मूल बंध। जालंधर बंध,
गले को, सिर को नीचे झुकाते हुए उद्यान बंद नाभि को जो है अंदर की ओर खींचते हुए और मूल बंद जो है मूलाधार चक्र गुदा द्वार को ऊपर की ओर जो है संकुचित करते हुए एक्सरसाइज करेंगे। गहरी सांस लें। डीप ब्रीदिंग। एक बार और करेंगे। नेक्स्ट ब्रीदिंग एक्सरसाइज है अग्निसार। गहरी सांस लेंगे, फिर श्वास छोड़ने के बाद नाभि चक्र को अंदर खींचते हुए जो है अंदर बाहर करते हुए बाह्य कुंभक लगाते हुए हम 3 बार जो स्ट्रोक लेंगे। इसमें बाह्य कुंभक लगाते हुए एक्सरसाइज जो है अग्निसार श्वास छोड़ने के बाद एक बार और करेंगे। नेक्स्ट ब्रीदिंग एक्सरसाइज है भ्रमणीयान प्राणायाम। गहरी सांस लेंगे नाक से और कान और आँख को बंद करते हुए सांस छोड़ते हुए जो है अंदर ही अंदर ओम की ध्वनि भौरी की तरह गुंजन करते हुए सांस छोड़ेंगे। नेक्स्ट ब्रीदिंग एक्सरसाइज है उद्गृत प्राणायाम। इसमें हम गहरी सांस लेंगे और श्वास छोड़ने के लिए मुख को गोलाकार बनाते हुए ओम की ध्वनि करते हुए श्वास छोड़ेंगे। आंखें बंद करके एक्सरसाइज करेंगे। हाथों की पोजीशन, उंगलियों की ध्यान मुद्रा में। गहरी सांस।
एक बार और करेंगे। दोनों हाथ आगे कीजिए, घर्षण कीजिए अच्छी तरह से, और ये पॉजिटिव थॉट लीजिए कि मेरे दोनों हाथों के बीच एक जो है पेन किलर पॉजिटिव एनर्जी क्रिएट हो रहा है और मेरे पूरे बॉडी को जो है चार्ज कर रहा है। आइस की मसाज कर लीजिए, नेक की, एक बार और। एक मिनट साइलेंस में। कल हम जो है बैक पेन के लिए एक्सरसाइज करेंगे। आप जो है साथ में बिछाने के लिए बिछाने के लिए कुछ लाइएगा, चटाई या तो योगा मैट या तो बेड शीट। बैक पेन के लिए कल लेट के जो एक्सरसाइज करेंगे। 1 मिनट साइलेंस में बाबा का थैंक्स करेंगे जो इतना अच्छा हमारा स्वास्थ्य दिया हमें।